ವಿಠಲಮೂರ್ತಿಯವರ ಬದುಕು ಜಟಕ ಬಂಡಿ ನಾನದರ ಸಾಹೇಬ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ನಿಮ್ಮದೇ ಜೋರಾದ ಚಪ್ಪಾಳೆ ಮುಖೇನ. ಕೃತಿಯ ಬಗ್ಗೆ ವಿಠಲಮೂರ್ತಿಯವರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ವೇದಿಕೆಯಲ್ಲಿ ಅತಿಥಿಗಳನ್ನ ಎದುರು ನೋಡೋಣ. ಜೋರು ಚಪ್ಪಾಳೆಯ ಗೌರವದೊಂದಿಗೆ ಬರಮಾಡಿಕೊಳ್ಳೋಣ. ನಿವೃತ್ತ IAS ಅಧಿಕಾರಿಗಳು, ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿ ನಿವೃತ್ತಿ ಹೊಂದಿರುವಂತಹ, ಮೂಲತಃ ಪಂಜಾಬಿನವರಾದ್ರೂ ಕೂಡ ಕನ್ನಡ ಭಾಷೆಯ ಬಗ್ಗೆ ಬಹಳ ಬೆಸುಗೆಯನ್ನ ಬೆಳೆದಿರುವಂತಹ, ಯಾವ ಜನ್ಮದ ಮೈತ್ರಿಯನ್ನ ಬೆಳೆದಿರುವಂತಹ ಶ್ರೀಯುತ ಚಿರಂಜೀವಿ ಸಿಂಗ್ ಇವರನ್ನ ಬರಮಾಡಿಕೊಳ್ಳೋಣ ಚಪ್ಪಾಳೆಯೊಂದಿಗೆ. ಇವತ್ತಿನ ಕೃತಿಕಾರರು ಬದುಕು ಜಟಕ ಬಂಡಿ ನಾನದರ ಸಾಹೇಬ ಕೃತಿಯ ಕರ್ತೃ IM ವಿಠಲಮೂರ್ತಿ ಅವರನ್ನ ಬರಮಾಡಿಕೊಳ್ಳೋಣ ಚಪ್ಪಾಳೆಯೊಂದಿಗೆ. ನಿರ್ದೇಶಕರು, ನಿರ್ಮಾಪಕರು, ತಬರನ ಕತೆ, ದ್ವೀಪ, ಹಸೀನಾ, ನಾಯಿ ನೆರಳು ಸಿನಿಮಾಗಳ ನಿರ್ದೇಶಕರು ಶ್ರೀಯುತ ಗಿರೀಶ್ ಕಾಸರವಳ್ಳಿ ಅವರನ್ನ ಬರಮಾಡಿಕೊಳ್ಳೋಣ ಚಪ್ಪಾಳೆಯೊಂದಿಗೆ. ನಿರ್ದೇಶಕರು ದ ಪ್ರಿಂಟರ್ಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಸಂಸ್ಥೆಯನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಿರುವಂತಹ ಶ್ರೀಯುತ KN ಶಾಂತಕುಮಾರ್ ಇವರನ್ನ ಬರಮಾಡಿಕೊಳ್ಳೋಣ. ಕಿರುತೆರೆಯಲ್ಲಿ ಹಾಗೂ ಹಿರಿತೆರೆಯಲ್ಲಿಯೂ ಕೂಡ ಗಟ್ಟಿ ಕಥೆಯನ್ನ ನಮಗಾಗಿ ಕಟ್ಟಿಕೊಡುವಂತಹ ಶ್ರೀಯುತ TN ಸೀತಾರಾಮ್ ಸರ್ ನಮ್ಮೊಂದಿಗೆ ಜೊತೆಯಾಗಬೇಕು ವೇದಿಕೆಯಲ್ಲಿ. ಇವತ್ತಿನ ಈ ಕಾರ್ಯಕ್ರಮದ ಹಿಂದಿರುವಂತಹ ವ್ಯಕ್ತಿ, ಜೊತೆಗೆ ಹಿರಿಯ ಪತ್ರಕರ್ತರು, ಬಹುರೂಪಿಯ ಸಂಸ್ಥಾಪಕರು ಶ್ರೀಯುತ GN ಮೋಹನ್ ರವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯಮಾಡಿ ಎಲ್ಲ ಗಣ್ಯರು ಕೂಡ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. IM ವಿಠಲಮೂರ್ತಿ ಇವತ್ತು ಬದುಕು ಜಟಕ ಬಂಡಿ ನಾನದರ ಸಾಹೇಬ ಎಂಬ ಕೃತಿಯನ್ನ ಕನ್ನಡ ಓದುಗರ ಕೈಗೆತ್ತಿದ್ದಾರೆ. ಐರವಳ್ಳಿ ಮಲ್ಲೇಗೌಡ ವಿಠಲಮೂರ್ತಿ ಆಡಳಿತ ವಲಯದಲ್ಲಿ IM ವಿಠಲಮೂರ್ತಿ ಅಂತಲೇ ಜನಜನಿತರು. ಮಲೆನಾಡ ಬದುಕ ಹಿನ್ನೆಲೆ, ವೈಯಕ್ತಿಕ ಬದುಕಿಗೆ ತಂದೆಯ ಪ್ರೇರಣೆ, ಸಾಹಿತ್ಯ ವೈಚಾರಿಕತೆಯಲ್ಲಿ ಕುವೆಂಪು ಅವರ ಬರವಣಿಗೆಯನ್ನ ದಾರಿದೀಪವಾಗಿರಿಸಿಕೊಂಡು ಉತ್ತಮ ಆಡಳಿತಗಾರ, ಸಂಘಟಕ, ಗೌರವ ಸಲಹಾ ನಿರ್ಮಾಪಕ, ಹೊಸತನದ ಹುಡುಕಾಟದ ಹಿಂಬಾಲಕರಾಗಿ ಕಾಲಿಟ್ಟ ಯಾವುದೇ ಕ್ಷೇತ್ರದಲ್ಲೂ ಕೂಡ ಹೆಜ್ಜೆ ಗುರುತು ಮೂಡಿಸಬಲ್ಲ ವ್ಯಕ್ತಿತ್ವ ವಿಠಲಮೂರ್ತಿ ಅವರದ್ದು. ಬದುಕು ಜಟಕ ಬಂಡಿ ನಾನದರ ಸಾಹೇಬ ಇದು ಕಾಲದ ಕಥೆಗಳನ್ನ, ವ್ಯಕ್ತಿ ಕಥನಗಳನ್ನ ಹೊತ್ತಿರುವ ಪುಸ್ತಕ. ವೃತ್ತಿ ಬದುಕಿನ ಹಲವು ಮೈಲಿಗಳನ್ನ ಅಕ್ಷರ ರೂಪವಾಗಿರಿಸಿ ನಲ್ಮೆಯ ಓದುಗರ ಕೈಗಿಟ್ಟಿದ್ದಾರೆ IMB ಅವರು.
ಐ.ಎಂ. ವಿಠಲ್ ಮೂರ್ತಿ ಅವರು ಹಾಸನ ಜಿಲ್ಲೆಗೆ ಸೇರಿದವರು. ಬೆಂಗಳೂರಿನಲ್ಲಿ ಬದುಕನ್ನ ಕಂಡುಕೊಂಡಿದ್ದಾರೆ. ಬರೀ 2 ಭಾಗಕ್ಕೆ ಮಾತ್ರ ಸೀಮಿತಾನ? ಖಂಡಿತ ಅಲ್ಲ. ಕುವೆಂಪು ಅವರ ಮಾತಿನಂತೆ ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು ಎಂಬಂತೆ ಗದಗ, ಕೊಡಗು, ಧಾರವಾಡ, ಬೆಳಗಾವಿ, ಬಿಜಾಪುರ, ತುಮಕೂರು, ಶಿವಮೊಗ್ಗ, ಮಂಗಳೂರು, ಬಳ್ಳಾರಿ, ಬೆಂಗಳೂರು, ಹಾಸನ ಹೀಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡಿರುವಂತಹ ಕೀರ್ತಿ ಐಎಂಬಿ ಅವರಿಗೆ ಸಲ್ಲುತ್ತೆ. ಇದರ ಜೊತೆಗೆ ಹಲವು ಮೈಲಿಗಲ್ಲುಗಳನ್ನ ನಾವಿಲ್ಲಿ ಶ್ಲಾಘಿಸಬೇಕು. ಕನ್ನಡದಲ್ಲಿ ಕಮರ್ಷಿಯಲ್ ಸಿನಿಮಾಗಳಂತ ನಾವೇನ್ ಹೇಳ್ತೀವಿ, ಆ ಸಿನಿಮಾಗಳ ಅಬ್ಬರ ಇದ್ದ ಕಾಲಕ್ಕೆ ಕಾನೂರು ಹೆಗ್ಗಡತಿ, ಮತದಾನ, ಹಸೀನಾದಂತಹ ಚಲನಚಿತ್ರಗಳಿಗೆ ಗೌರವ ಸಲಹಾ ನಿರ್ಮಾಪಕರಾಗಿ ಕೆಲಸ ಮಾಡ್ತಾರೆ. ಮ್ಯಾಂಚೆಸ್ಟರ್ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಕರ್ನಾಟಕದಿಂದ ನಿಯೋಗದ ನೇತೃತ್ವವನ್ನು ವಹಿಸ್ತಾರೆ. ವಿದೇಶಗಳ ಪ್ರವಾಸೋದ್ಯಮ ಪ್ರದರ್ಶನಗಳಲ್ಲಿ ಕರ್ನಾಟಕದ ಪ್ರವಾಸಿ ಮಳಿಗೆಯ ಸಾರಥ್ಯವನ್ನು ನಿಭಾಯಿಸ್ತಾರೆ. ಜೊತೆಗೆ ಬಹಳ ವಿಶೇಷವಾಗಿ ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನ 2011ರ ವಿಶೇಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ದೂರದರ್ಶನದ ನಿತ್ಯೋತ್ಸವ ಕಾರ್ಯಕ್ರಮದ ಹಿಂದಿನ ರೂವಾರಿ ಕೂಡ ಇವರು. ಪ್ರವಾಸಿ ರೈಲು ಸುವರ್ಣರಥ ಯೋಜನೆಗೆ ಚಾಲನೆ ನೀಡ್ತಾರೆ. ಚಿಕ್ಕಮಗಳೂರು ಹಾಗೂ ಹಂಪಿಯಲ್ಲಿ ರಾಷ್ಟ್ರೀಯ ಕಲಾಮೇಳ ಆಯೋಜನೆಯನ್ನು ಕೂಡ ಮಾಡ್ತಾರೆ. ಐಎಂಬಿ ಅವರ ಬಗ್ಗೆ ಹೇಳೋದಕ್ಕೆ ಬಹಳ ಮಾತುಗಳಿದೆ. ಆದ್ರೆ ಮುನ್ನುಡಿ ಓದ್ಬೇಕಾದ್ರೆ ಗಿರೀಶ್ ಕಾಸರವಳ್ಳಿ ಸರ್ ಒಂದ್ ಕಡೆ ಬರ್ದಿದ್ರು, ದಕ್ಷತೆ, ಪ್ರಾಮಾಣಿಕತೆ, ನೇರ ನುಡಿಯ ಅಧಿಕಾರಿ ಐಎಂಬಿ ಅವರು. ಹಾಗಾಗಿ ಅವರಿಗೆ ಸಿಕ್ಕ ಉಡುಗೊರೆ 35 ವರ್ಷಗಳಲ್ಲಿ 27 ಬಾರಿ ವರ್ಗಾವಣೆ ಆದವರು ಅಂತ. ಪ್ರಾಯಶಃ ಅಧಿಕಾರಿಯೊಬ್ಬನಿಗೆ ಎಷ್ಟೇ ನೇರ ನುಡಿ ಇದ್ರೂ ಕೂಡ ಹಲವಾರು ಸನ್ನಿವೇಶಗಳನ್ನ ಐಎಂಬಿ ಅವರು ಒಬ್ಬ ಅಧಿಕಾರಿಯಾಗಿರದೆ ಮಾನವೀಯ ದೃಷ್ಟಿಕೋನದಿಂದ ನೋಡಿರೋದಕ್ಕೆ ಇವತ್ತು ನಾವು ಐಎಂಬಿ ಅವರನ್ನ ಹೃದಯ ಶ್ರೀಮಂತಿಕೆಯಿಂದ ಅಭಿನಂದಿಸ್ತಿದ್ದೇವೆ. ಇವತ್ತು ನಾವು ನೀವು ಜೊತೆಯಾಗಿದ್ದೇವೆ. ಬದುಕು ಜಟಕಾ ಬಂಡಿ ನಾನದರ ಸಾಹೇಬ ಕೃತಿ ಲೋಕಾರ್ಪಣೆಯಲ್ಲಿ ಮೊದಲಿಗೆ ಅನಿಕೇತನ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ. ಮತ್ತೊಮ್ಮೆ ಮೇಘನಾ ಕುಲಕರ್ಣಿ ಜೋಶಿ ಅನಿಕೇತನ ಗೀತೆಯನ್ನ ನಮಗಾಗಿ ಸಾಧ್ಯವಾಗಿಸಿದ್ದಾರೆ. ಐಎಂಬಿ ಅವರ ನೆಚ್ಚಿನ ಕವಿ ಕುವೆಂಪು ಅವರು ಅವರ ವೈಚಾರಿಕತೆ, ವಿಚಾರ, ಸಾಹಿತ್ಯಗಳನ್ನ ಮೈಗೂಡಿಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಹಾಡುಗಳನ್ನ ಕೇಳಿದ್ವಿ. ಇದೀಗ ಅನಿಕೇತನ ಗೀತೆ ಮೇಘನಾ ಅವರಿಂದ. ಚೇತನ ಆಗುನಿಯನಿಕೇತನ ಆನಂದ ಚೇತನ ರೂಪರೂಪಗಳನ್ನು ದಾಟಿ ನಾಮಕೋಟೆಗಳನ್ನು ಮೀಟಿ ರೂಪರೂಪಗಳನ್ನು ದಾಟಿ ನಾಮಕೋಟೆಗಳನ್ನು ಮೀಟಿ ಇದೆಯ ಬಿರಿ ಭಾವದೇಟಿ ಇದೆಯ ಬಿರಿ ಭಾವದೇಟಿ ಓ ನನ್ನ ಚೇತನ. ಕೀರ್ತನ ಗೀತೆಯನ್ನ ನಮಗಾಗಿ ಸಾಧ್ಯವಾಗಿಸಿದಂತಹ ಮೇಘನಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ತಮ್ಮೆಲ್ಲರನ್ನ ಅತ್ಯಂತ ಆಪ್ತವಾಗಿ ಸ್ವಾಗತಿಸೋದಕ್ಕೆ, ಜೊತೆಗೆ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನ ನಮಗಾಗಿ ಸಾಧ್ಯವಾಗಿಸೋದಕ್ಕೆ ಬರಮಾಡ್ಕೊಳ್ಳೋಣ. ಹಿರಿಯ ಪತ್ರಕರ್ತರು, ಬಹುರೂಪಿಯ ಸಂಸ್ಥಾಪಕರು ಶ್ರೀಯುತ GN ಮೋಹನ್ ತಮ್ಮ ಚಪ್ಪಾಳೆಯೊಂದಿಗೆ. ಐ.ಎಂ. ವಿಠಲ್ ಮೂರ್ತಿ ಅಂತ ಹೇಳಿದ್ರೆ ತುಂಬಾ ಸಾಧಾರಣವಾಗಿ ಕೇಳುತ್ತೆ. ಐ ಆಮ್ ವಿಠಲ್ ಮೂರ್ತಿ ಅಂತ ಹೇಳಿದ್ರೆ ವಿಶೇಷವಾಗಿ ಕೇಳುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಐ ಆಮ್ ಅಂತ ಹೇಳೋದಕ್ಕೆ ಒಂದು ತಾಕತ್ತು ಬೇಕು. ಸೊ ಅದು ಆಡಳಿತದಲ್ಲೂ, ವ್ಯಕ್ತಿತ್ವದಲ್ಲೂ, ಸಮಾಜದಲ್ಲೂ ಅದನ್ನ ಗಳಿಸಿಕೊಂಡವರು ಐ ಆಮ್ ವಿಠಲ್ ಮೂರ್ತಿ ಅವರು. ಸೊ ಹಾಗಾಗಿ ಈ ಪುಸ್ತಕದ ಹೆಸರನ್ನ ಇಡಬೇಕಾದ್ರೆ ಅದು ಕೂಡ ಧ್ವನಿಸ್ತಾ ಇರೋದು ಅದೇನೆ, ಬದುಕು ಜಟಕಾ ಬಂಡಿ ನಾನದರ ಸಾಹೇಬ ಅಂತೇಳಿ. ಸೊ ಬಹುಶಃ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿದೆ. ಯಾಕೆಂದ್ರೆ ನಾವು ಇದನ್ನ ಇನ್ವಿಟೇಷನ್ ಅನ್ನ ಕಳಿಸೋದಕ್ಕೆ ಶುರು ಮಾಡಿದಾಗ ಒಂದು ಸಲ ಒಂಥರ ಶಾಕ್ ಅಲ್ಲಿ ಈ ಪುಸ್ತಕದ ಹೆಸರನ್ನು ಓದಿದ್ದಾರೆ. ಆದರೆ ವಿಠಲ ಮೂರ್ತಿ ಅವರಿಗೆ ಮಾತ್ರ ಅದನ್ನ ಹೇಳೋದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿ ಅಂಗಳದಲ್ಲಿ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳಿದ್ದೀರಿ, ಮತ್ತೆ ಅವರಿಗೂ ಮಾರ್ಗದರ್ಶನ ಮಾಡಿದವರಿದ್ದೀರಿ.
ಅವರಿಂದ ಮಾರ್ಗದರ್ಶನ ಪಡ್ಕೊಂಡವರಿದ್ದೀರಿ, ಮತ್ತೆ ಅವರ ಜೊತೆಯಾಗಿ ಸರಿಸಾಟಿಯಾಗಿ ಕೆಲಸ ಮಾಡಿದವರಿದ್ದೀರಿ. ಸೊ ಎಲ್ರಿಗೂ ಕೂಡ ಬಹುಶಃ IM ವಿಠಲ ಮೂರ್ತಿಯವರು ಐ ಆಮ್ ವಿಠಲ ಮೂರ್ತಿ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಕಥೆ ಇದೆ, ಅದನ್ನ ಘಟನೆ ಅಂತ ನಾವೆಲ್ಲ ಕಡೆ ಹೇಳ್ತೀವಿ, ಅದು ಘಟನೆಯೋ ದಂತಕಥೆಯೋ ಗೊತ್ತಿಲ್ಲ. ಒಂದು ವೇದಿಕೆನಲ್ಲಿ IM ವಿಠಲ ಮೂರ್ತಿಯವರು ಮತ್ತೆ ಅನಂತಮೂರ್ತಿಯವರು ಒಟ್ಟಿಗೆ ಇದ್ದಾಗ ಅನಂತಮೂರ್ತಿಯವರು ಮಾತಾಡಿ ಆದ್ಮೇಲೆ IM ವಿಠಲ ಮೂರ್ತಿಯವರು ವೇದಿಕೆಯಲ್ಲಿ ಮಾತಾಡಬೇಕಾಗುತ್ತೆ. ಅನಂತಮೂರ್ತಿಯವರು ಮಾತಾಡಿದನ್ನ ಮುಂದುವರಿಸ್ತಾ ಅವ್ರು ಹೇಳ್ತಾರೆ ಏನಂತಂದ್ರೆ, ಐ ನೋ ಯು ಆರ್ ಅನಂತಮೂರ್ತಿ ಬಟ್ ಐ ಆಮ್ ವಿಠಲ್ ಮೂರ್ತಿ ಅಂತೇಳಿ. ಇದು ದಂತಕಥೆಯಾಗಿ ಪ್ರಚಾರದಲ್ಲಿದೆ. ಅದು ಎಷ್ಟು ನಿಜ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಆದ್ರೆ ಆ ವಿಠಲ್ ಮೂರ್ತಿ ಅವರ ವ್ಯಕ್ತಿತ್ವವನ್ನ ಕಂಡವರಿಗೆ ಅದು ಅಷ್ಟು ಸಹಜ ಅಂತ ಅನಿಸ್ತದೆ. ಸೊಗಸುಗಾರ ಪುಟ್ಟಸ್ವಾಮಿ ಅಂತ ಒಂದು ಮಾತು ಕನ್ನಡದಲ್ಲಿದೆ. ಊರಿನಲ್ಲಿ ಕರೆಯೋದು ಪುಟ್ಟಸ್ವಾಮಿ ಅಂತ. ಹಾಗಾಗಿ ಸೊಗಸುಗಾರ ಪುಟ್ಟಸ್ವಾಮಿ ಕೂಡ ಸೊಗಸುಗಾರ ಪುಟ್ಟಸ್ವಾಮಿ ಅಂತ ಯಾಕೆ ನಾನು ಸೇರಿಸ್ತಾ ಇದ್ದೀನಿ ಅಂತಂದ್ರೆ, ಇವರನ್ನು ನೋಡಿದ ಡಾಕ್ಟರ್ ರಾಜ್ಕುಮಾರ್ ಅವರು ವಿಠಲ್ ಮೂರ್ತಿ ಅವರೇ ಯಾಕೆ ನಮ್ ಜೊತೆ ಸಿನಿಮಾದಲ್ಲಿ ಮಾಡಬಾರ್ದು ನೀವು ಅಂತ ಕರೆದಿದ್ರು. ಅಷ್ಟೇ ಅಲ್ದಿರ BV ಕಾರಂತರು ಇಲ್ಲ ನಾಳೆಯಿಂದನೇ ಶುರು ಮಾಡ್ಬಿಡೋಣ ಬನ್ನಿ ಅಂತ ಕೂಡ ಕರೆದಿದ್ರು. ಆ ರೀತಿಯ ವ್ಯಕ್ತಿತ್ವದಲ್ಲೂ ನಡೆಯಲ್ಲೂ ಮತ್ತೆ ನೋಡುವುದಕ್ಕೆ ಕೂಡ ಸೊಗಸುಗಾರರಾದ ವಿಠಲ್ ಸ್ವಾಮಿ ಪುಟ್ಟಸ್ವಾಮಿ ಊರಿನಲ್ಲಿ ಚಿಕ್ಕವರಿಗೆ ಪುಟ್ಟಸ್ವಾಮಿ, ದೊಡ್ಡವರಿಗೆ ಪುಟ್ಟಸ್ವಾಮಣ್ಣಯ್ಯ ಅಂತ ಅವ್ರನ್ನ ಕರೀತಾರೆ. ಇಂತಹ ವಿಠಲ್ ಮೂರ್ತಿಯವರು ಫಿಲಂ ಆಕ್ಟರ್ ಆಗಬೇಕಾಗಿದ್ರು, ಆದರೆ ಇವರು ಕರ್ನಾಟಕದ ಆಡಳಿತ ನಕ್ಷೆಯಲ್ಲಿ ಸೂಪರ್ ಸ್ಟಾರ್ ಆಗಿ ಉಳಿದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರ ಹೆಸರು ಪಾಂಡುರಂಗ ಅಂತ ಹುಟ್ಟಿದಾಗ ಇಟ್ಟಿದ್ರು. ಆಮೇಲೆ ಅನಿಸ್ತು ಏನಂತಂದ್ರೆ ಪಾಂಡುರಂಗ ಯಾಕೋ ಸರಿ ಹೋಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ವಿಠಲ ಅಂತ ಹೆಸರಿಟ್ರು. ಆಮೇಲೆ ಸ್ಕೂಲಲ್ಲಿ ಸೇರ್ಸೋದಕ್ಕೆ ಅಂತ ಹೋದಾಗ ಮೇಷ್ಟ್ರಿಗೆ ಅನಿಸ್ತಂತೆ ಇದು ವಿಠಲ ಅಂತಂದ್ರೆ ಯಾವುದೋ ಮರಾಠಿ ಟೈಲರ್ ಹೆಸರಿದ್ದಂಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಅದನ್ನ ಸ್ವಲ್ಪ ಘನತೆ ಕೊಡಬೇಕು ಅದಕ್ಕೆ ಅಂತ ಹೇಳಿ ಮೂರ್ತಿ ಅಂತ ಆಡ್ ಮಾಡಿದ್ರಂತೆ. ಹಾಗಾಗಿ ವಿಠಲ ಮೂರ್ತಿ ಆದ್ರು ಇವರು IM ವಿಠಲ ಮೂರ್ತಿ, ಐರವಳ್ಳಿ ಮಲ್ಲೇಗೌಡ ವಿಠಲ ಮೂರ್ತಿ. ಆದ್ರೆ ವಿದೇಶಿಗರ ಬಾಯಲ್ಲಿ ಮಿಸ್ಟರ್ ಐರವಳ್ಳಿ. ಆ ರೀತಿಯ ವಿಠಲ ಮೂರ್ತಿಯವರು ಕುವೆಂಪು ಮೂಲಕ ಅರಿವಿನ ಒಂದು ಕಿಟಕಿಯನ್ನ ಕಂಡವರು. ನನ್ನ ಪ್ರೀತಿಯ ಕವಿ ಸೂರ ಮೆಕ್ಕುಂಡಿಯವರು ಒಂದು ಮಾತನ್ನು ಹೇಳ್ತಾರೆ ಏನಂತಂದ್ರೆ, ನಾನು ನನ್ನ ಅಮ್ಮ ಹಾಡಿದ ಹಾಡಿನಿಂದ ನಾನು ಜಗತ್ತನ್ನು ನೋಡುವ ಕಿಟಕಿಯನ್ನು ರೂಪಿಸಿಕೊಂಡೆ ಅಂತೇಳಿ. ಆ ರೀತಿಯಲ್ಲಿ ಒಂದು ರೀತಿ ಕುವೆಂಪು ಮೂಲಕ ಇಡೀ ಜಗತ್ತಿಗೆ ಒಂದು ಕಿಟಕಿಯನ್ನ ಕಂಡುಕೊಂಡವರು IM ವಿಠಲ ಮೂರ್ತಿಯವರು. ಇವರು ಯಾಕೆ ಇನ್ವೊಕೇಶನ್ ಸಾಂಗ್ ಆಗಿ ಇವತ್ತು ಈ ಅನಿಕೇತನ ಹಾಡನ್ನ ಹಾಡಿಸಿದ್ವಿ ಅಂತಂದ್ರೆ, ಆ ಕುವೆಂಪುರವರ ಅನಿಕೇತನ ಇದೆಯಲ್ಲ ಅದು ಇವರ ಬದುಕಿನ ಉದ್ದಕ್ಕೂ ಕೂಡ ಒಳಗಡೆ ಹಾಡ್ತಾ ಇದೆ. ಇವರ ಸಂಸ್ಥೆಯ ಹೆಸರು ಕೂಡ ಅನಿಕೇತನ. ಅಷ್ಟೇ ಅಲ್ಲ, ಇವರ ಮನೆಯ ಹೆಸರು ಅನಿಕೇತನ. ಅಷ್ಟೇ ಅಲ್ಲ, ಜೊತೆಗೆ ಇವತ್ತು ಸಾಥ್ ಕೊಟ್ಟಿರೋದು ಕೂಡ ಅನಿಕೇತನ ಸಂಸ್ಥೆ. ಇವರದ್ದು ಅನಿಕೇತನ ಮನಸ್ಸು. ಆ ಕಾರಣದಿಂದಲೇ ಬಹುಶಃ ಎಲ್ಲಾ ಮುಖ್ಯಮಂತ್ರಿಗಳು ಅನ್ಕೊಂಡ್ರೇನೋ ಇವ್ರು ಇದ್ ಕಡೆನೆ ಇರೋದು ಬೇಡ, ಎಲ್ಲಾ ಕಡೆನೂ ಓಡಾಡ್ಕೊಂಡಿರ್ಲಿ ಅಂತ 27 ಟ್ರಾನ್ಸ್ಫರ್ ಮಾಡಿ ಅವ್ರನ್ನ ಒಂದೇ ಕಡೆ ಕೂರೋದಕ್ಕೆ ಬಿಡದೆ ಓಡಾಡಿಸಿದ್ದಾರೆ. ಯಾಕೆ ಅನಿಕೇತನವನ್ನ ನಾನು ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಯಾಗಿದ್ದಾಗ ತುಂಬಾ ಖ್ಯಾತನಾಮರಾದಂತಹ ಒಬ್ಬ ಸಾಹಿತಿ ಇವರು ಹೋಗ್ಬೇಕಾದ್ರೆ ಹಿಂದೆನೆ ಹೋಗಿ ಕೇಳ್ತಾರೆ, ನೀವು ಹೊಯ್ಸಳ ಕರ್ನಾಟಕದವರ ಅಂತೇಳಿ. ಅವ್ರ ತಕ್ಷಣ ಹಿಂದಿರುಗಿ ಶಾಕ್ ಆಗುತ್ತೆ ವಿಠಲ್ ಮೂರ್ತಿ ಅವರಿಗೆ. ಅವರು ತಿರುಗಿ ನೋಡಿ ಹೇಳ್ತಾರೆ, ಇಲ್ಲ ನಾನು ವಿಶಾಲ ಕರ್ನಾಟಕದವನು ಅಂತೇಳಿ. ನನಗನ್ಸುತ್ತೆ ಬಹುಶಃ ಆ ವಿಶಾಲ ಕರ್ನಾಟಕದ ಮನಸ್ಸು ಇವರಿಗಿದ್ದಕ್ಕೆ, ಅನಿಕೇತನ ಮನಸ್ಸಿದ್ದಕ್ಕೆ ಅವರು ಇಡೀ ವಿಶಾಲ ಕರ್ನಾಟಕದಾದ್ಯಂತ ಅವರು ತಮ್ಮ ಪ್ರೀತಿಯನ್ನ ದಾರಿ ಎರೆದಿದ್ದಾರೆ, ಮತ್ತೆ ಆ ಪ್ರೀತಿಯನ್ನ ಪಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ. ಇವರ ಪುಸ್ತಕ ಆಗ್ಬೇಕಾದ್ರೆ ವಿಠಲ ಮೂರ್ತಿಯವರು ಎಂತ ಶಿಸ್ತುಗಾರರು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ.
ಒಂದು ರೀತಿಯ ದೊಡ್ಡ ಜರ್ನಿ ಈ ಪುಸ್ತಕವನ್ನ ಮಾಡಿದ್ದು. ಸೊ ಈ ಪುಸ್ತಕ ಮೊದಲು ಅಂಕಣವಾಗಿ ಪ್ರಜಾವಾಣಿಯಲ್ಲಿ ಆಡಳಿತದ ನೆನಪುಗಳಾಗಿ ಇದು ಪ್ರಕಟ ಆಗಿತ್ತು ಸುಮಾರು ವರ್ಷಗಳ ಹಿಂದೆ, ಒಂದು ದಶಕದ ಹಿಂದೆ. ಅದಕ್ಕೆ ಕಾರಣರಾಗಿದ್ದು ಮಾನ್ಯ KN ಶಾಂತಕುಮಾರ್ ಅವರು, ದಿ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್ ನ ಮಾಲೀಕರು, ಹಾಗೂ ಪದ್ಮರಾಜ ದಂಡವತಿಯವರು ಆಗ ಸಂಪಾದಕರಾಗಿದ್ದವರು. ಮತ್ತೆ ಸೊ ಈ ಇಬ್ಬರ ಒಂದು ನಂಟಿನಿಂದಾಗಿ ಅವರು ಆಡಳಿತದ ಅನುಭವಗಳನ್ನ ಬರೆಯೋದಿಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಎಲ್ಲರಿಗೂ ಕೂಡ ಅದನ್ನ ಓದಿದವರಿಗೂ ಆ ನಂತರದಲ್ಲಿ ಅದನ್ನ ಒಂದು ಪುಸ್ತಕ ಆಗಿ ಮಾಡಬೇಕು ಅಂತೇಳಿ ಮುಂದೆ ಹೊರಟಾಗ, ಸೊ ದಿನೇಶ್ ಅವರು ಈ ಪುಸ್ತಕದ ಹಿಂದೆ, ಅಂದ್ರೆ ವಿಠಲಮೂರ್ತಿ ಅವರಿಗೆ ಆಸಕ್ತಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ HB ದಿನೇಶ್ ಅವರು ಜಂಟಿ ನಿರ್ದೇಶಕರಾಗಿದ್ದವರು, ಮತ್ತೆ ನಮ್ಮ ಕರ್ನಾಟಕದ ಸುಮಾರು 5 ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರರಾಗಿದ್ದ ದಿನೇಶ್ ಅವರು ಈ ಪುಸ್ತಕ ಮಾಡಲೇಬೇಕು ಅಂತ ಸತತವಾಗಿ ನನ್ನ ಹತ್ರ 2 ವರ್ಷದಿಂದ ಅವರು ಪ್ರಯತ್ನ ಪಟ್ಟರು. ಆದರೆ ಸೊ ಇದರ ಸ್ಕ್ರಿಪ್ಟ್ ನಮಗೆ ಸಿಕ್ಕಿರ್ಲಿಲ್ಲ. ಯಾಕೆಂದ್ರೆ ಆ ಮಧ್ಯದಲ್ಲಿ ಪ್ರಜಾವಾಣಿ ಡಿಜಿಟಲೈಸ್ ಆಯಿತು, ಮತ್ತೆ ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗದೆ ಸುಮಾರು ಕಾಲ ಅದು ಮುಂದೆ ಹೋಯಿತು. ಆ ನಂತರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದ, ಮತ್ತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿರ್ದೇಶಕರಾಗಿದ್ದಂತಹ NR ವಿಶುಕುಮಾರ್ ಅವರು ಈ ಎಲ್ಲ ಸ್ಕ್ರಿಪ್ಟ್ ಅನ್ನ ಕಳಿಸಿಕೊಟ್ರು. ಆ ನಂತರ ಇದು ಒಂದು ವೇಗವನ್ನ ಪಡ್ಕೊಳ್ಳುತ್ತೆ. ಸುಮಾರು 6 ತಿಂಗಳ ಯಾನವನ್ನ ನಾವು ಈ ಪುಸ್ತಕದ ಜೊತೆ ಮಾಡಿದ್ದೇವೆ. ಸೊ ಇದು ಕೇವಲ ಒಂದು ಪುಸ್ತಕದ ಪ್ರೊಡಕ್ಷನ್ ಆಗಿರಲಿಲ್ಲ. ಪುಸ್ತಕದ ಹೆಸರಿನಲ್ಲಿ ನಾವು ತುಂಬಾ ಹರಟೆ ಮಾಡಿದ್ದೇವೆ, ಮತ್ತೆ ಅಷ್ಟೇ ಅಲ್ಲ ತುಂಬಾ ಗಾಸಿಪ್ ಮಾಡಿದ್ದೇವೆ, ಮತ್ತೆ ಅಷ್ಟೇ ಅಲ್ಲ ತುಂಬಾ ಮನಸ್ಸು ಬಿಚ್ಚಿ ಮಾತನಾಡಿದ್ದೇವೆ, ಬಾಯಿ ತುಂಬಾ ನಕ್ಕಿದ್ದೇವೆ. ಸೊ ನಮ್ಮ ಮಾತಿನಲ್ಲಿ ಕಾಫಿ ಹೂವಿನ ಪರಿಮಳ ಗಮಲು ಕೂಡ ಇತ್ತು. ಅಷ್ಟೇ ಅಲ್ಲ ಬೆಂಗಳೂರಿನ ಕಾಂಕ್ರೀಟ್ ನ ಧಗೆ ಕೂಡ ಇತ್ತು. ಸೊ ನಮ್ಮ ಮಾತಿನಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಇತ್ತು. ಅದೇ ರೀತಿ ಬೆಂಗಳೂರಿನಲ್ಲಿ ಕರಗಿ ಹೋಗ್ತಾ ಇರ್ತಕ್ಕಂಥ ಬೆಟ್ಟಗಳು, ಕೆರೆಗಳು ಇವೆಲ್ಲ ಇತ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ವಿಠಲಮೂರ್ತಿ ಅವ್ರ ಜೊತೆ ಮಾತನಾಡೋದು ಅಂತಂದ್ರೆ ಅದು ಒಂದು ರೀತಿ ವಿಶ್ವಕೋಶಕ್ಕೆ ಓಪನ್ ಆದಾಗೆ. ಯಾಕೆಂದ್ರೆ ಅವರ ಅನುಭವದ ಒಳಗಡೆ ಎಷ್ಟು ಮಾತುಗಳಿದೆ ಅಂತಂದ್ರೆ ತುಂಬಾ ಒಂದು ರೀತಿ ನಾವು ಕಲಿತಾ ಹೋಗ್ತೇವೆ. ಸೊ ಆ ಕಾರಣಕ್ಕಾಗಿ ನಮಗೆ ತುಂಬಾ ಅವರ ಜೊತೆಗೆ ಮಾತನಾಡ್ತಾ ಹೋದದ್ದು ತುಂಬಾ ಇಷ್ಟ ಆಯಿತು. ಮತ್ತೆ ಅಷ್ಟೇ ಅಲ್ಲ ಈ ಪುಸ್ತಕ ನಮಗೆ ಕಲಿಕೆಯ ದಾರಿ ಆಯಿತು ಅಂತ ನನಗೆ ತುಂಬಾ ಅನಿಸಿದೆ. ಸೊ ಇವರು ಸಾಹೇಬ ಅಂತಾನೆ ಎಲ್ಲರೂ ಕೂಡ ಕರೆದದ್ದು. ಯಾಕೆಂದ್ರೆ ಸೊ ಒಬ್ರು DC ಆಗಿದ್ದವರಿಗೆ ಅಥವಾ IAS ಅಧಿಕಾರಿ ಆಗಿದ್ದವರಿಗೆ ಎಲ್ಲ ಕಡೆಯೂ ಕೂಡ ಸಾಹೇಬ ಅಂತಾನೆ ಕರೀತಾರೆ. ಸೊ ಅದೇ ರೂಢಿಯಲ್ಲಿ ಕೂಡ ಇದೆ. ಆದರೆ ಒಂದು ವ್ಯತ್ಯಾಸ ವಿಠಲಮೂರ್ತಿ ಅವರಲ್ಲಿ ನಾನು ಕಂಡದ್ದು ಅಥವಾ ಕರ್ನಾಟಕದ ಎಲ್ಲರೂ ಕಂಡದ್ದೇನಂತಂದ್ರೆ, ಇವರು ಜನತೆಯ ನಡುವಿಗೆ ಸಾಹೇಬರನ್ನ ಕರ್ಕೊಂಡು ಬಂದರು ಅಂತೇಳಿ. ಅಂದ್ರೆ ಸಮಾಜಕ್ಕೂ ಮತ್ತೆ ಅಧಿಕಾರದ ಒಂದು ನಿರ್ಣಾಯಕ ಘಟ್ಟದಲ್ಲಿರುವವರಿಗೂ ಒಂದು ಬೆಸುಗೆಯನ್ನ ಹಾಕಿದ್ರಲ್ಲ, ಆ ಕಾರಣಕ್ಕಾಗಿ ಇವರು ಎಲ್ರಿಗೂ ಕೂಡ ತುಂಬಾ ಆಪ್ತರಾದರು ಅಂತ ಅನಿಸ್ತದೆ. ಒಂದು ಉದಾಹರಣೆಯನ್ನ ಕೊಡ್ತೇನೆ ಏನಂತಂದ್ರೆ, ಪಟ್ಟದಕಲ್ಲು ಉತ್ಸವವನ್ನ ಇವರು ಆರಂಭ ಮಾಡ್ತಾರೆ. ಪಟ್ಟದಕಲ್ಲು ಉತ್ಸವ ತುಂಬಾ ದೊಡ್ಡದಾಗಿ ಆ ರೀತಿ ಮಾಡಬಹುದು ಅಂತ ಎಲ್ಲರೂ ಬೆರಗಾಗಿದ್ದಂತಹ ಸಮಯದಲ್ಲಿ ಅದ್ಭುತವಾಗಿ ಅದನ್ನ ಶುರು ಮಾಡಿದಂತಹ IM ವಿಠಲಮೂರ್ತಿ ಅವರು ಅದನ್ನ ಇನಾಗ್ರೇಟ್ ಮಾಡೋದಕ್ಕೆ ಅಂತ ರೆಡಿ ಆದಾಗ, ಸೊ ಅಲ್ಲಿ ಕಂಡದ್ದೇನಂತಂದ್ರೆ ಎಲ್ಲ ರಾಜಕಾರಣಿಗಳು ಅದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ತಾವಾಗಿ ರೆಡಿ ಆಗ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ ಸ್ಥಳೀಯ ಕಲಾವಿದರುಗಳು ರೆಡಿ ಆಗ್ಬಿಟ್ಟಿರ್ತಾರೆ. ಆದ್ರೆ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನುವ ಯಾವ ಮಾತನ್ನೂ ಹೇಳಿದಿರ ಉದ್ಘಾಟನೆ ಅಂತ ಅನೌನ್ಸ್ ಆದಾಗ IM ವಿಠಲಮೂರ್ತಿ ಅವರು ಸಭಾಂಗಣದಲ್ಲಿ ಕುಳಿತಿದ್ದಂತಹ ಚೌಡಿಕೆ ಬಾರಿಸುವ ಗೌರವ ಮಾದರ ಅವರನ್ನ ಕರ್ಕೊಂಡು ಸ್ಟೇಜಿಗೆ ಬಂದು ಅವರ ಮೂಲಕ ಇದನ್ನು ಉದ್ಘಾಟನೆ ಮಾಡಿಸ್ತಾರೆ. ಬಹುಶಃ IM ವಿಠಲಮೂರ್ತಿ ಅಂದ್ರೆ ಏನು ಅಂತ ಗೊತ್ತಾಗೋದಿಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಗಳು ಅಂತ ನಾನು ಅನ್ಕೊಳ್ತಾ, ಸೊ ಅವರು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಹಂಚಿಕೊಟ್ಟ ಪ್ರೀತಿಯೇ ಇಷ್ಟು ಆಡಿಯನ್ಸ್ ನಮ್ಮ ಜೊತೆ ಇರೋದಕ್ಕೆ ಕಾರಣ ಅಂತ ಅನ್ನೋದು ನನಗೆ ಗೊತ್ತಿದೆ. ಕುಳಿತಿರುವವರಿಗೆಲ್ಲರಿಗೂ ಕೂಡ ವಂದನೆಗಳು, ಆದ್ರೆ ಯಾರು ನಿಂತಿದ್ದೀರಲ್ಲ ಅವರಿಗೆ ಡಬಲ್ ವಂದನೆಗಳು. ಸೊ ಯಾಕೆಂದ್ರೆ ಸುಮಾರು 1.5 ಗಂಟೆಗಳ ಕಾಲ ನೀವು ವಿಠಲಮೂರ್ತಿ ಅವರ ಮೇಲಿನ ಪ್ರೀತಿಯಿಂದಾಗಿ ಅವ್ರ ಜೊತೆ ನಿಂತುಕೊಂಡು ಈ ಕಾರ್ಯಕ್ರಮವನ್ನ ನೋಡ್ತಿರಲ್ಲ, ಆ ಕಾರಣಕ್ಕೋಸ್ಕರ. ಒಂದು ಈ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ನನಗೂ ನಿಮಗೂ ಕೂಡ ಪರಮಾಪ್ತರು. ಮಾನ್ಯ ಗಿರೀಶ್ ಕಾಸರವಳ್ಳಿ ಅವರು
ಈ ಕೃತಿಗೆ ತುಂಬಾ ಅದ್ಭುತವಾದ ಮುನ್ನುಡಿಯನ್ನ ಬರೆದಿದ್ದಾರೆ. ಅಯ್ಯ ವಿಠಲಮೂರ್ತಿ ಅವರಿಗೆ ಆತ್ಮೀಯರು ಅನ್ನುವ ಕಾರಣಕ್ಕೆ ಅದೇನು ಸರಳವಾಗಿಲ್ಲ, ತುಂಬಾ ಚೆನ್ನಾಗಿ ನಿಕಷಕ್ಕೆ ಒಡ್ಡಿದ್ದಾರೆ. ಮಾನ್ಯ ಚಿರಂಜೀವಿ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ, ಮಾನ್ಯ ಕೆ ಎನ್ ಶಾಂತಕುಮಾರ್ ಅವರಿದ್ದಾರೆ, ಟಿ ಎನ್ ಸೀತಾರಾಮ್ ಅವರಿದ್ದಾರೆ. ಸೊ ಅಯ್ಯ ವಿಠಲಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿದಂತಹ ಮತದಾನದ ಹೀರೋ. ಸೊ ಇವರೆಲ್ಲರೂ ಕೂಡ ಜೊತೆಗಿರೋದ್ರಿಂದ ಇವರನ್ನು ಯಾರನ್ನೂ ನಾನು ಹೆಚ್ಚು ಪರಿಚಯ ಮಾಡಿದರೆ ಇವರೆಲ್ಲರಿಗೂ ಕೂಡ ನಿಮ್ಮ ಪರವಾಗಿ, ಸಂಘಟನೆಗಳ ಪರವಾಗಿ, ವಿಠಲಮೂರ್ತಿ ಅವರ ಪರವಾಗಿ ಆತ್ಮೀಯ ವಂದನೆಗಳನ್ನ ಮತ್ತೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ನಮ್ಮ ಜೊತೆಗೆ ಇರುವ ಎಲ್ಲ ಮಾಧ್ಯಮ ಮಿತ್ರರು ಅವ್ರು ಹೇಳ್ತಾರೆ, ಸ್ವಾಗತ ಮಾಡದೇ ಇದ್ರು ಪರವಾಗಿಲ್ಲ, ಬೇಗ ಪುಸ್ತಕ ರಿಲೀಸ್ ಮಾಡಿಸಿ ಅಂತ. ಸೊ ನಾವು ಕೂಡ ಮಾಧ್ಯಮದವರೇ ಆಗಿರೋದ್ರಿಂದ ಅವರೊಂದು ಹಕ್ಕೊತ್ತಾಯವನ್ನ ನಮ್ಮ ಮೇಲೆ ಹಾಕ್ತಾರೆ. ಹಾಗಾಗಿ ನನ್ನ ಮಾತು ಮುಗಿದ ತಕ್ಷಣವೇ ಪುಸ್ತಕ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ. ಮತ್ತೆ ಒಂದು ಏನಂತಂದ್ರೆ, ಪದೇ ಪದೇ ಟೇಕ್ಸ್ ಇರೋದಿಲ್ಲ, ಒಂದೇ ಟೇಕಿಗೆ ಮುಗ್ದೋಗ್ಬಿಡುತ್ತೆ. ಯಾಕಂದ್ರೆ ಎಲ್ಲಾ ಮಾಧ್ಯಮದವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಅನ್ನೋ ಕಾರಣಕ್ಕೆ. ಮತ್ತೆ ಈ ಕಾರ್ಯಕ್ರಮವನ್ನ ಬುಕ್ ಬ್ರಹ್ಮ ನೇರ ಪ್ರಸಾರ ಮಾಡ್ತಾ ಇದೆ. ಆ ಬಳಗಕ್ಕೆ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೆ ನಮ್ಮ ಜೊತೆ ಇರುವಂತಹ ಮೇಡಮ್ ಲಲಿತಾ ಅವರಿಗೆ, ಮೇಡಮ್ ಲಲಿತಾ ಅವರಿಗೆ, ಮತ್ತೆ ನಮ್ಮ ಜೊತೆ ಇರುವಂತಹ ಶ್ರೀರಾಮನಿಗೆ ಓಕೆ ಅಲ್ಲಿದ್ದಾರೆ. ನಿಮ್ಗೆ ಡಬಲ್ ಥ್ಯಾಂಕ್ ಯು, ನಿಂತಿದ್ದೀರಲ್ಲ ರವಿಗೆ. ಮತ್ತೆ ನಮ್ಮ ಜೊತೆ ಇಲ್ಲಿ ಈ ಅಂಗಳದಲ್ಲಿ ಇಲ್ಲದೆ ಹೋದ್ರೂ ಕೂಡ ದೂರದ ಅಮೆರಿಕದಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ಗೌರಿಯ ಮಗಳು ರಾಧಳಿಗೆ, ಗೌರಿಯ ಜೊತೆ ಇರುವಂತಹ ಪತಿ ವಿಜಯ್ ಚಂಗಪ್ಪ ಅವರಿಗೆ ಇಲ್ಲಿಂದಲೇ ಹಾಯ್ ಸ್ವಾಗತ ಅಂತ ಹೇಳ್ತಾ, ಈಗ ಪುಸ್ತಕದ ಬಿಡುಗಡೆಗೆ ದಾರಿಯನ್ನ ಮಾಡಿಕೊಡ್ತಾ ಇದ್ದೇನೆ. ಪುಸ್ತಕದ ಬಿಡುಗಡೆ. ಎಲ್ಲರಿಗೂ ಸ್ವಾಗತವನ್ನ ಬಹಳ ಸೊಗಸಾಗಿ ಕೋರಿದಂತಹ ಜಿ ಎನ್ ಮೋಹನ್ ಅವರಿಗೂ ಸ್ವಾಗತ ಕೋರ್ತಾ, ಇದೀಗ ಪುಸ್ತಕ ಬಿಡುಗಡೆ ಬದುಕು ಜಟಕ ಬಂಡಿ ನಾನದರ ಸಾಹಿಬ ಕೃತಿ ಬಿಡುಗಡೆ ಶ್ರೀ ಚಿರಂಜೀವಿ ಸಿಂಗ್ ಹಾಗೂ ವೇದಿಕೆ ಎಲ್ಲ ಗಣ್ಯರಿಂದ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸೋಣ. ಬದುಕು ಜಟಕ ಬಂಡಿ ನಾನದರ ಸಾಹಿಬ ಜಿ ಎನ್ ಮೋಹನ್ ಸರ್ ಹೇಳಿದ ಹಾಗೆ ಅಯ್ಯಂ ವಿಠಲಮೂರ್ತಿ ಅನ್ನುವಂತಹ ಒಂದು ಅವರಲ್ಲಿ ಗಟ್ಟಿತನ ಇತ್ತು. ಹಾಗಾಗಿ 75ರ ಹರೆಯದಲ್ಲೂ ಕೂಡ ಕಾಫಿ ತೋಟದ ಗಮಲಿನಲ್ಲಿ ವ್ಯವಸಾಯದ ನಡುವೆ ಪುಸ್ತಕವಾಗಿಸಬೇಕು ಅನ್ನುವಂತಹ ಅಭಿಲಾಷೆಯಿಂದ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ. ಇದರಲ್ಲಿ ದಶಕಗಳ ಹಿಂದಿನ ವ್ಯಕ್ತಿ ಕಥನ ಎಲ್ಲವೂ ಕೂಡ ಬಹಳ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಪ್ರಾಯಶಃ ಪ್ರತಿ ತಲೆಮಾರಿಗೂ ಕೂಡ ಒಂದೊಂದು ಆದರ್ಶಪ್ರಾಯ ವ್ಯಕ್ತಿಗಳು ಅಂದ್ರೆ ರಾಜಕೀಯ ಗಣ್ಯರು, ಯಾವುದೇ ಅಧಿಕಾರಿಗಳಾಗಿರ್ಬಹುದು, ಅವರ ಬದುಕಿನ ಕಥೆಯನ್ನು ತಿಳಿದುಕೊಳ್ಳೋದಕ್ಕೆ ಒಂದಷ್ಟು ಆಸಕ್ತಿ ಅನಿಸುತ್ತೆ. ಅಂತಹ ಆಸಕ್ತಿದಾಯಕ ಸನ್ನಿವೇಶಗಳನ್ನ ಬದುಕು ಜಟಕ ಬಂಡಿ ನಾನದರ ಸಾಹಿಬ ಕೃತಿ ತೆರೆದುಕೊಟ್ಟಿದೆ. ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಪುಸ್ತಕ ಸ್ಮರಣಿಕೆಯನ್ನ ನೀಡಬೇಕಾಗಿ ಅಯ್ಯಂ ವಿಠಲಮೂರ್ತಿ ಸರ್ನ ನಾನು ವಿನಂತಿಸಿಕೊಳ್ತಿದ್ದೇನೆ. ಪುಸ್ತಕ ಕಾರ್ಯಕ್ರಮದಲ್ಲಿ ಪುಸ್ತಕವೇ ಸ್ಮರಣಿಕೆ ಉಡುಗೊರೆಯಾಗಿ ನಮ್ಮ ಅತಿಥಿಗಳ ಕೈ ತಲುಪ್ತಾ ಇದೆ. ಮೊದಲನೇದಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ, ಚಿರಂಜೀವಿ ಸಿಂಗ್ ಸರ್ ದಯಮಾಡಿ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ. 80ರ ಹರೆಯ, ಭಾಷಾಭಿಮಾನ, ಕನ್ನಡ ಪ್ರೇಮ ಜೊತೆಗೆ ರಾಜ್ಯ ಬೇರೆ ಆದರೆ ಏನು, ಇಲ್ಲಿ ಬಂದ ಮೇಲೆ ಅಪ್ಪಟ ಕನ್ನಡಿಗರಾಗಿ ಬದುಕಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಪ್ರೀತಿಯ ಧನ್ಯವಾದಗಳು ಚಿರಂಜೀವಿ ಸಿಂಗ್ ಸರ್ ತಮಗೆ. ಹಾಗೂ ಗಿರೀಶ್ ಕಾಸರವಳ್ಳಿ ಸರ್ ಬಹಳ ಸೊಗಸಾಗಿ ಮುನ್ನುಡಿ ಬರೆದಿದ್ದಾರೆ ಅಂತ ಜಿ ಎನ್ ಮೋಹನ್ ಸರ್ ಹೇಳಿದ್ರು. ಅದರಲ್ಲಿ ನಾಡಿನ ಖ್ಯಾತ ಸಾಹಿತಿಗಳಿದ್ರು ಕೂಡ ನನ್ನನ್ನ ಬರವಣಿಗೆಗೆ ತೊಡಗಿಸಿದ್ರು ಅಯ್ಯಂ ವಿಠಲಮೂರ್ತಿ ಅಂತ ಹೇಳಿ ಇನ್ನೂ ಹೊಸತನದ ಕಲೆಯನ್ನ ಅವರು ತೋರಿಸ್ಕೊಳ್ತಾರೆ. ಹಾಗಾಗಿ ಗಿರೀಶ್ ಕಾಸರಳ್ಳಿ ಸರ್ ತಮಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. 2013 ಜೂನ್ ರಿಂದ 2014 ಜೂನ್ ವರೆಗೆ ಈ ಎಲ್ಲ ಘಟನೆಗಳನ್ನ ಪ್ರಜಾವಾಣಿಯಲ್ಲಿ ಬಿತ್ತರಿಸೋದಕ್ಕೆ ನಮ್ಗೆ ಸಹಕಾರ ನೀಡಿದಂತಹ ಶ್ರೀ ಕೆ ಎನ್ ಶಾಂತಕುಮಾರ್ ಸರ್ ದಯಮಾಡಿ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಕಿರುತೆರೆ ಹಾಗೂ ಹಿರಿತೆರೆ ಗಟ್ಟಿ ಸಂಭಾಷಣೆಯ ಹಿಂದಿನ ಶಕ್ತಿ ಟಿ.ಎನ್. ಸೀತಾರಾಮ್ ಸರ್, ದಯಮಾಡಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಂಡಿದ್ದೇವೆ. ಬಿಡುಗಡೆಯಾದ ಪ್ರಥಮ ಪ್ರತಿಯನ್ನ ಡಾಕ್ಟರ್ ಎ ರವೀಂದ್ರ ಸಾಹೇಬರು, ವಿಶ್ರಾಂತ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಅವರು ಸ್ವೀಕಾರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ PSS ಥಾಮಸ್ ಅವರು, ಹಿರಿಯ ನಿವೃತ್ತ IAS ಅಧಿಕಾರಿಗಳು, ಥಾಮಸ್ ಸಾಹೇಬರಿಗೆ ಮೊದಲ ಪ್ರತಿಯನ್ನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಡಾಕ್ಟರ್ CR ಮಂಜಾತ್ ಅವರು, ಸಂಸದರು, ಖ್ಯಾತ ಹೃದ್ರೋಗ ವೈದ್ಯರು, ಅವ್ರಿಗೆ ಮೊದಲ ಪ್ರತಿಯನ್ನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. CN ಮಂಜುನಾಥ್. ಪುಸ್ತಕ ಬಿಡುಗಡೆಯಾಗಿದೆ. ಪ್ರಥಮ ಪ್ರತಿಯನ್ನ ಸ್ವೀಕರಿಸಿದ ಎಲ್ಲ ಗಣ್ಯರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇಲ್ಲಿ ಆರಂಭದಲ್ಲಿ ಮಾತನಾಡ್ತಾ JN ಮೋಹನ್ ಸರ್ ಹೇಳಿದ್ರು, ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಮುಖ್ಯರೇ, ಹಾಗಾಗಿ ನಾವು ಒಬ್ಬೊಬ್ಬರನ್ನ ನೀವು ಮುಖ್ಯ ಅತಿಥಿ, ನಿಮಗೆ ಸ್ವಾಗತ ಅಂತ ನಿಮ್ಮ ಹೆಸರುಗಳನ್ನ ಪ್ರತ್ಯೇಕವಾಗಿ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಎಲ್ಲರೂ ಕೂಡ ಬಹಳ ಮಂದಿ ಖ್ಯಾತನಾಮರು ನಿಂತ್ಕೊಂಡು ಕಾರ್ಯಕ್ರಮ ನೋಡ್ತಿದ್ದೀರಿ. ಹಾಗಾಗಿ ಅವ್ರು ಹೇಳಿದ ಹಾಗೆ ಡಬಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಬುಕ್ ಬ್ರಹ್ಮ ಪೇಜ್ ನಲ್ಲಿ ನಾವು ನೇರ ಪ್ರಸಾರ ಇದ್ದೀವಿ, ದಯಮಾಡಿ ನೀವು ಅದನ್ನ ಹಂಚಬಹುದು ಈ ವಿಡಿಯೋ ತುಣುಕನ್ನ. ಜೊತೆಗೆ ಸೀತಾರಾಮ್ ಸರ್ ಆಗಿರಬಹುದು, ಬೇರೆ ಬೇರೆ ಗಣ್ಯರು ಮಾತಾಡಿದ ಮತ್ತೊಮ್ಮೆ ನೋಡ್ಬೇಕಂತ ಹೇಳಿದ್ರೆ ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನಲ್ ಹೋಗಿ ನೋಡಬಹುದು. ಇನ್ನೊಂದು ಬದುಕು ಚಟಕ ಬಂಡಿ ನಾನದರ ಸಾಹೇಬ ಪುಸ್ತಕದ ಪ್ರತಿ ನಾವು ಹೊರಗಡೆ ಮಾರಾಟಕ್ಕೆ ಇಟ್ಟಿದ್ದೇವೆ. ಪುಸ್ತಕದ ಮೂಲ ಬೆಲೆ 300 ರೂಪಾಯಿ, ಇವತ್ತು ರಿಯಾಯಿತಿ ದರದಲ್ಲಿ 250 ರೂಪಾಯಿಗೆ ಪುಸ್ತಕ ತಮಗೆ ದೊರೀತಾ ಇದೆ. ಧರ್ಮೂರ್ತಿ ಸಾಹೇಬ್ರ ಜೊತೆಗೆ ಕೆಲಸ ಮಾಡಿದಂತಹ ಹಲವು ಹಿರಿಯ ಅಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವ್ರನ್ನೆಲ್ಲರೂ ನಾವು ಸ್ವಾಗತಿಸ್ತೇವೆ. ಪುಸ್ತಕದ ಪ್ರತಿನ ಕೊಡಬೇಕು ಅಂತ ನಾನು ವಿಠಲಮೂರ್ತಿ ಅವರಿಗೆ ಕೇಳ್ಕೊಳ್ತೇನೆ. ಜೈರಾಜ್ ಸಾಹೇಬ್ ಸರ್, ನೀವು 2 ಕಾಪಿ ನೋಡಿದೆ ನಾನು. ಆಚೆ ಕಡೆ ಕೊಂಡ್ಕೊಂಡ್ರಿ, ಮತ್ತೆ ಈಗ ಒಂದು ತಗೊಂಡಿದ್ದೀರಿ. ಓಕೆ, ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ. ಆಶ್ಚರ್ಯ ಆಗ್ಬೋದು ಏನಂತಂದ್ರೆ, ಆಗ್ಲೇ ಪುಸ್ತಕ ಬಿಡುಗಡೆ ಆಗೈತಲ್ಲ ಅಂತ. ಅದು ಪ್ರಮುಖ ಘಟ್ಟ. ಈಗ ಅತ್ಯಂತ ಪ್ರಮುಖ ಘಟ್ಟ ಏನಂತಂದ್ರೆ, ಮಾನ್ಯ IM ವಿಠಲ್ ಮೂರ್ತಿ ಅವರು ಲಲಿತಾ ಅವರಿಗೆ ಪ್ರಥಮ ಪ್ರತಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲರ ಚಪ್ಪಾಳೆಯ ಮಧ್ಯದಲ್ಲಿ ಮೇಡಮ್ ಲಲಿತಾ ಅವರು ವೇದಿಕೆಗೆ ಬರ್ತಾರೆ ಸರ್, ವೇದಿಕೆಗೆ ಬರ್ತಾರೆ. ಇದೆಲ್ಲದಕ್ಕೂ ತುಂಬಾ ರಿಲೆಕ್ಟೆಂಟ್ ಆಗಿರುವ ಶ್ರೀರಾಮ್ ಬರ್ತಾ ಇದ್ದಾರೆ. ಇದು ಮೇಡಮ್ ನೀವು ಹೇಳಿ. ಧನ್ಯವಾದಗಳು ಶ್ರೀರಾಮ್. ಹಾಗೆ ಶ್ರೀಮತಿ ಲಲಿತಾ ಮೇಡಮ್, ಪ್ರೀತಿಯ ಧನ್ಯವಾದಗಳು. ಇದೀಗ ಕೃತಿಕಾರರಿಗೆ ಬಹುರೂಪಿಯಿಂದ ಅಭಿನಂದನೆ. ಇದನ್ನ ಶ್ರೀಜಾ BN ಹಿರಿಯ ಪತ್ರಕರ್ತೆಯವರು ಸಾಧ್ಯವಾಗಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ. ಸರ್ ಆಗ್ಲೇ ಹೇಳ್ದಾಗೆ ಕಾಫಿಯ ಘಮಲಿನ ನಡುವೆ ಬೆಂಗಳೂರಿನ ಕಾಂಕ್ರೀಟ್ ಕಾಡಿನ ಹಬೆ ಒಳಗೆ ಈ ಪುಸ್ತಕದ
ಒಂದು ಬಿಡುಗಡೆಯ ತಯಾರಿ ಅಥವಾ ಪುಸ್ತಕ ಬರವಣಿಗೆ ತಯಾರಿ ಏನೆಲ್ಲ ನಡೀತು, ಇವತ್ತು ಪುಸ್ತಕ ರೂಪದಲ್ಲಿ ತಮ್ಮ ಮುಂದಿದೆ. ಸಾಕಷ್ಟು ಚರ್ಚೆ ಮೀಟಿಂಗ್ ಗಳ ಬಳಿಕ ಇದೊಂದು ಪುಸ್ತಕ ಮಾದರಿಯಲ್ಲಿ ನಮ್ಮ ಕೈಗೆ ಸಿಗ್ತಾ ಇದೆ. ಧನ್ಯವಾದಗಳು ಬಹುರೂಪಿ ಅವರಿಗೆ ಒಂದು ಜೋರು ಧನ್ಯವಾದಗಳನ್ನು ಸಲ್ಲಿಸೋಣ ಚಪ್ಪಾಳೆಯೊಂದಿಗೆ. ಧನ್ಯವಾದಗಳು ಶ್ರೀಜಾ ಅವರಿಗೆ. ಸರ್ ಈಗಾಗ್ಲೇ ಅತ್ಯಂತ ಪ್ರಮುಖ ಘಟ್ಟ ಹೇಳಿದ್ದಾರೆ. ನಾನು ಈಗ ವಿಶೇಷ ಘಟ್ಟ ಹೇಳ್ತೀನಿ. ನಮ್ಮ ಕೃತಿಕಾರರ ಮಾತನ್ನ ಕೇಳುವಂತಹ ಸಮಯ. ಎಲ್ಲರೂ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಪ್ರಾಯಶಃ ಬುಕ್ ನೆಲ್ಲ ಅವಲೋಕಿಸಿದ್ದಾರೆ. ಕಾಸರವಳ್ಳಿ ಸರ್ ಆಗಿರಬಹುದು, ಸೀತಾರಾಮ್ ಸರ್ ಆಗಿರಬಹುದು, ಶಾಂತ್ ಕುಮಾರ್ ಸರ್ ಆಗಿರಬಹುದು, ಚಿರಂಜೀವಿ ಸರ್ ಇನ್ನಷ್ಟೇ ಮಾತನಾಡೋರಿದ್ದಾರೆ. ವಿಠಲ್ ಮೂರ್ತಿ ಸರ್ ಏನ್ ಹೇಳ್ತಾರೆ ತಮ್ಮ ಬರವಣಿಗೆ ಯಾನದ ಬಗ್ಗೆ, ಇಷ್ಟು ವರ್ಷದ ಸುದೀರ್ಘ ಪಯಣದ ಬಗ್ಗೆ ಅಂತ ಕೇಳೋಣ ಪ್ರೀತಿಯ ಚಪ್ಪಾಳಿಯೊಂದಿಗೆ. ಇದೀಗ ನಿಮ್ಮ ಮುಂದೆ ಶ್ರೀ IM ವಿಠಲಮೂರ್ತಿ, ಬರಿಕು ಜಟಕ ಬಂಡಿ ನಾನದರ ಸಾಹೇಬ ಕೃತಿಯ ಕೃತಿಕಾರರು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಇಲ್ಲಿ ಗೆಸ್ಟ್ಗಳನ್ನ ಸೆಲೆಕ್ಟ್ ಮಾಡುವಾಗಲೇ ನಾವು ಬಹಳ ಕೇರ್ಫುಲ್ ಮಾಡಿದ್ವಿ. ನನ್ನ ಬೈಯೋರು ಯಾರು ಬಂದಿಲ್ಲ ಇಲ್ಲಿ. ಚಿರಂಜೀವಿ ಸಿಂಗ್ ಅವರು ನಾನು ಸರ್ವಿಸಿಗೆ ಸೇರಿದಾಗಿಂದ ಪರಿಚಯ. ನನಗೆ ಏನೇ ಸರ್ವಿಸಲ್ಲಿ ಕಷ್ಟ ಬಂದರೆ, ತೊಂದರೆ ಆದರೆ ಅಥವಾ ಏನಾದರೂ ಅನುಮಾನಗಳಿದ್ರೆ ನಾನು ಯಾವಾಗಲೂ ಅವ್ರ ಹತ್ರಕ್ಕೆ ಪರಿಹಾರಕ್ಕೆ ಹೋಗೋದು. ಅವರು ಪರಿಹಾರ ಕೊಡ್ತಾರೆ ಅಂತಲ್ಲ, ಹೋಗೋದೇನಕ್ಕೆ ಅಂದರೆ ನಿಮಗೆ ಸಾಂತ್ವನ ಹೇಳಿ ಕಳಿಸ್ತಾರೆ. ನನಗೆ ಸ್ವಾಮೀಜಿಗಳ ಹತ್ರ ಹೋಗಿ ಅಭ್ಯಾಸ ಇಲ್ಲ, ಸೊ ಹಾಗಾಗಿ ಇವ್ರ ಹತ್ರಕ್ಕೆ ಹೋಗೋದು. ಅದು ನೀವು ಯಾಕೆ ಹಾಗೆ ಮಾತಾಡಿದ್ರಿ, ಪರವಾಗಿಲ್ಲ, ಸ್ವಲ್ಪ ಸಮಯ ಕಳೆದು ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ನಾನು ಫಸ್ಟ್ ಹೋಗಿದ್ದು ನನಗೆ ಹಾಸನಿಂದ ಫಸ್ಟ್ ಟ್ರಾನ್ಸ್ಫರ್, ಸಡನ್ ಟ್ರಾನ್ಸ್ಫರ್. ಅವರು ನಾನು ಮೈಸೂರು, ಅವರು ATN ಇದ್ರು ಅವಾಗ. ನಮ್ಮ KMF ಇವ್ರು ಕೂಡ MD ಕೂಡ ಅಲ್ಲೇ ಇದ್ರು. ಅವ್ರ ಜೊತೆಗೆ ಮೀಟಿಂಗ್ ಹೋಗಿದ್ರು. ಹೋದೆ ಹಾಸನಲ್ಲಿ. ಹೀಗಾಯ್ತು, ಅವ್ರೇನು ಹೇಳಿದ್ರು, ಮಿನಿಸ್ಟರ್ ಏನು ಹೇಳಿದ್ರು, ನಾನೇನು ಹೇಳಿದೆ. ಅದು ಅಚಾತುರ್ಯ ಆಗೋದೆಲ್ಲ ಒಂದು ಕ್ಷಣದಲ್ಲೇ ಮುಗಿದೋಗುತ್ತೆ. ಅವ್ರೇನು ಹೇಳಿದ್ರು ನಾನು ವಾಪಸ್ ಹೇಳಿದೆ, ಅಷ್ಟೇ ಆಗಿದ್ದದು. ವಾಪಸ್ ಹೇಳೋದಕ್ಕೆ ಇಷ್ಟೆಲ್ಲ ಹೇಳೋದು ನೀವು ನನ್ನ ಜೊತೆ ಇರೋಕ್ಕಾಗಲ್ಲ, ನೀವು ಜಾಗ ಖಾಲಿ ಮಾಡಿ ಅಂತ. ಜಾಗ ಖಾಲಿ ಮಾಡಿ ಅಂದ್ರೆ ನಾನು ಕೇಳಿದೆ, ಏನೋ ಸುಮಾರು ಟೈಮ್ ಹಿಡಿ ಜಾಗ ಖಾಲಿ ಮಾಡಕ್ಕೆ ಅಂತ. ಬೆಳಗ್ಗೆ 9:00 DPR ಇಂದ ಫೋನ್ ಬಂತು, ನಿಮಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಹೋಗಿ ಅಂತ. ನಾನು ಹೋಗಿ ಸೆಟ್ಲ್ ಆಗಿ ಇನ್ನೊಂದು 5-6 ತಿಂಗಳಾಗಿರ್ಲಿಲ್ಲ. ಇವರೊಂದು ಐಡಿಯಾ ಕೊಟ್ಟರು, ನೀವು ಅದೇ ಊರಲ್ಲಿ ಇದ್ರೆ ದಿವಸ ಜಗಳ ಮಾಡ್ಕೊಂಡಿರ್ಬೇಕಾಗುತ್ತೆ, ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಗೆ ಹೋಗ್ಬಿಡಿ, ಒಳ್ಳೇದು ಅಂತ ಹೇಳಿದ್ರು. ಸೊ ದಟ್ ವಾಸ್ ದ ಬೆಸ್ಟ್ ಸಜೆಷನ್. ನನಗೆ ಯಾವಾಗ ಯಾವುದು ಕೆಲಸ ಇದ್ದಿದ್ದ ಒಂದು ಊರಿಗೆ ಹಾಕಿದ್ರು. ನಾನು ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ನನಗೆ ಜೀವರಾಜ ಸಿಕ್ಕಿದ್ರು, GVJ ಸಿಕ್ಕಿದ್ರು. ಎಲ್ಲಿದ್ದೀರಿ ಅಂತ ಕೇಳಿದ್ರು. ನನಗೆ ನೆನ್ನೆವರೆಗೆ ಹಾಸನಲ್ಲಿದ್ದೆ, ನನಗೆ ಎಲ್ಲೋ ಟ್ರಾನ್ಸ್ಫರ್ ಆಗ್ತಾ ಇದೆ, ಗೊತ್ತಿಲ್ಲ ಎಲ್ಲಿ ಅಂತ. ಯಾಕೆ ಅಂತ ಕೇಳಿದ್ರು. ನಾನು ನಿಮ್ಮ ಪಾರ್ಟಿ ಕಟ್ಟಕ್ಕೆ ಆಫೀಸರ್ಸ್ ಬೇಕಂತೆ, ನನ್ನ ಕೈಲಿ ಆಗೋದಿಲ್ಲ ಅದು, ಅದಕ್ಕೆ ನಾನು ಟ್ರಾನ್ಸ್ಫರ್ ಆಗ್ತಾ ಇದ್ದೀನಿ ಅಂತ. ನನಗೆ ಸಿಟ್ಟಿತ್ತು, ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳಿದೆ. ದೆನ್ ಇಲ್ಲ, ನೀವು ನಮ್ಮ ಇಲಾಖೆಗೆ ಬನ್ನಿ ಅಂತ ಕನ್ನಡ ಕಲ್ಚರ್ ಇಲಾಖೆಗೆ ಕರ್ಕೊಂಡು ಬಂದರು. ಅಲ್ಲಿವರೆಗೆ ಕನ್ನಡ ಕಲ್ಚರ್ ಇಲಾಖೆಗೆ ಡೈರೆಕ್ಟರ್ ಆಗಿರ್ತಿದ್ದವ್ರಿಗೆ ಒಂದು 35-40 ವರ್ಷ ಸರ್ವಿಸ್ ಆಗಿರೋದು, ವಯಸ್ಸು ಒಂದು 58-60 ರಿಟೈರ್ ಆಗ್ತಾರೆ ಅಂದ್ರೆ ಅಲ್ಲಿ ಕಳಿಸ್ತಾ ಇದ್ರು. ನಾನು ಸರ್ವಿಸಿಗೆ ಸೇರಿಸಿ ಒಂದು 2 ವರ್ಷ ಆಗಿಲ್ಲ. ಅದಕ್ಕೆ ಬಂದ್ಮೇಲೆ ಇಷ್ಟೆಲ್ಲ ಜನ ಸಿಕ್ಕಿದ್ವಿ. ಇಟ್ ವಾಸ್ ನಾಟ್ ಎ ಬ್ಯಾಕ್ ಟ್ರಾನ್ಸ್ಫರ್, ಬಟ್ ಇಟ್ ವಾಸ್ ಅ ಗ್ರೇಟ್ ಟ್ರಾನ್ಸ್ಫರ್. ಸೊ ಫಸ್ಟ್ ಟೈಮ್ ಐ ಬಿಕೇಮ್ ಕನ್ನಡ ಅಂಡ್ ಕಲ್ಚರ್ ಡೈರೆಕ್ಟರ್. ದ ಸೆಕೆಂಡ್ ಪೋಸ್ಟಿಂಗ್ when I was not senior enough to become ಕನ್ನಡ ಅಂಡ್ ಕಲ್ಚರ್ ಡೈರೆಕ್ಟರ್. ದೆನ್ ಐ ಮೆಟ್ KM ರಾಮಕೃಷ್ಣ ಹೆಗಡೆ, ಎಲ್ಲರೂ ಸುಮಾರು ಜನ ಪರಿಚಯ ಆಯ್ತು ಅವಾಗ. ನಾನು ಬೆಂಗಳೂರಲ್ಲೇ ಓದಿದ್ದೆ. ಜೀವರಾಜ್ ಕಾಲೇಜ್ ಡೇಸ್ ಅಲ್ಲಿ ನನಗೆ ಪರಿಚಯ ಇದ್ದವರು. he used to treat me like a friend. He was my minister. So that was a great beginning. So ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಚಿರಂಜೀವಿ ಸಿಂಗ್ ಅವರು ಹೇಳಾಗೆ ಅದು ಒಳ್ಳೇದಾಯ್ತು, ಬಂದೆ. ಅದಾದ್ಮೇಲೆ ನಾವು ಇನ್ನೊಂದು ವಿಷಯ ಅವ್ರ ಜೊತೆ ಹೇಳಲೇಬೇಕು. ಯಾಕಂದ್ರೆ ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ಇವೆಂಟನೆ ಟೂರ್, ಫಸ್ಟ್ ಟೈಮ್ ಟೂರ್, ಯುರೋಪಿಯನ್ ಟೂರ್ ಹೋದಾಗ ನಾವು ಪ್ಯಾರಿಸ್ ಅಲ್ಲಿ ಉಳಿದಿದ್ದು, ಒಂದು ಹೋಟೆಲ್ ಉಳಿದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಮ್ಮೆಲ್ಲರದು ಪಾಸ್ಪೋರ್ಟು, ದುಡ್ಡು, ಟ್ರಾವೆಲರ್ಸ್ ಚೆಕ್ ಎಲ್ಲ ಕಳ್ತನ ಆಗೋಗ್ಬಿಡ್ತು. ಇವರು ಎಂಟಿ ಹ್ಯಾಂಡೆಡ್, ದೇರ್ ವಾಸ್ ನಥಿಂಗ್ ಎಕ್ಸೆಪ್ಟ್ ದಟ್ ಐ ಟ್ರಾವೆಲ್ ಬುಕ್ ಮಾಡಿದ್ರೆ ಅವನು ಕರ್ಕೊಂಡೋಗಿ ಬಂದಿದ್ದ ಟೂರ್ ಬಿಟ್ರೆ ನಮ್ಮ ಹತ್ರ ಖರ್ಚು ಮಾಡಕ್ಕೆ £1 ಇಲ್ಲ, $1 ಇಲ್ಲ, ಒಂದು ಪೆನಿ ಇಲ್ಲ, ಪಾಸ್ಪೋರ್ಟ್ ಇಲ್ಲ.
ದೆನ್ ಇವ್ರಿಗೆ ಸಾಹೇಬರಿಗೆ ಫೋನ್ ಮಾಡಿದ್ರು ಅಲ್ಲಿ ಈ ವಾಸ್ ಇನ್ ದಿ ಕಲ್ಚರಲ್ ಅಂಬಾಸಿಡರ್ ಟು ಪ್ಯಾರಿಸ್. ಈ ವಾಸ್ ದೆನ್ ಅವರು ನನಗೂ ಲಾಸ್ಟ್ ಮಂತ್ ನನ್ನ ಥಿಂಗ್ಸ್ ಎಲ್ಲ ಕಳ್ತನ ಆಗ್ಬಿಟ್ಟಿತ್ತು ಅಂತ ಅವರು ಟ್ರೈನಲ್ಲಿ ಹೋಗ್ತಾ ಇದ್ದೆ, ನಿಮ್ದು ಹೋಟ್ಲಲ್ಲೇ ಕದ್ದಿದ್ದಾರೆ, ನಂದು ಟ್ರೈನಲ್ಲಿ ಕದ್ಬಿಟ್ರು ಅಂತ. ನಾನು ದುಃಖ ಹೇಳ್ಕೊಂಡಿದ್ದೀನಿ ಅವ್ರ ಹತ್ರ. ಈ ಟೋಲ್ಡ್ ಮಿ ಹೌ ಟು ಗೋ ಅಬೌಟ್ ಆಲ್ ದಟ್. ನಾನು ನಮ್ಮ ಮನೆಯವ್ರನ್ನ ಮಕ್ಕಳನ್ನ ಟೂರ್ ಬಸ್ ಕಳಿಸ್ಬಿಟ್ಟು ನಾನು ವೆಂಟ್ ಟು ಗಿವ್ ಕಂಪ್ಲೇಂಟ್ ಟು ದ ಪೊಲೀಸ್ ಸ್ಟೇಷನ್. ಈ ಪ್ಯಾರಿಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಬೆಂಗಳೂರು ಪೊಲೀಸ್ ಸ್ಟೇಷನ್ ಎಲ್ಲ ಒಂದೇ, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದ ಕೈಂಡ್ ಆಫ್ ಕ್ವಶನ್ಸ್. ಅವ್ರಿಗೆ ನನಗೆ ಫ್ರೆಂಚ್ ಬರಕ್ಕಿಲ್ಲ, ಅವ್ರಿಗೆ ಇಂಗ್ಲಿಷ್ ಬರಕ್ಕಿಲ್ಲ. ಸೊ ಸುಮಾರು ಕನ್ವರ್ಸೇಷನ್ ಆದ್ಮೇಲೆ ಯಾರೋ ಇಂಗ್ಲಿಷ್ ಬರೋನೊಬ್ಬನ ನನ್ನ ಜೊತೆ ನಿಲ್ಸಿದ್ರು. ಅವ್ನು ಏನ್ ಕೇಳ್ಬೇಕು, ನಿಮ್ ಇಲ್ಲಿ ಯಾರ ಮೇಲಾದ್ರೂ ಅನುಮಾನ ಇದೆ ನಿಮ್ಗೆ, ಡೂ ಯು ಡೌಟ್ ಎನಿಬಡಿ ವುಡ್? ಈಗ ನಮ್ಮೂರ ಕುಣಿಗಲ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು ಅದೇ ಪ್ರಶ್ನೆ, ನೀವು ಪ್ಯಾರಿಸ್ ಹೋದ್ರು ಅದೇ ಪ್ರಶ್ನೆ. ಸೊ ಪೊಲೀಸ್ ಆರ್ ಸೇಮ್ ವರ್ಲ್ಡ್ ಓವರ್. ಸೊ ಆಮೇಲೆ ಇಂಡಿಯನ್ ಕಾನ್ಸುಲೇಟ್ ಹೋದೆ, ದೇ ವರ್ ವೆರಿ ಹೆಲ್ಪ್ಫುಲ್. ಅಂಡ್ ಸಾಯಂಕಾಲ ಇವ್ರ ಮನೆ ಊಟಕ್ಕೆ ಕರೆದಿದ್ರು. ನಾವು ಇವ್ರ ಮಕ್ಕಳು ನಮ್ಮ ಮನೆಯಲ್ಲ ಪ್ಯಾರಿಸ್ ನೋಡ್ಕೊಂಡು ತುಂಬಾ ಸಂಭ್ರಮದಲ್ಲಿದ್ರು. ನಾನು ಬರೀ ಪೊಲೀಸ್ ಸ್ಟೇಷನ್, ಕಾನ್ಸುಲೇಟು, ಎಂಬಸಿ ಹಿಂಗೆ ತಿರ್ಕೊಂಡು ರಾತ್ರಿ ಆಗಿತ್ತು. ಇವ್ರ ಮನೆಗೆ ಹೋದ್ರು. ಅವ್ರು ಡ್ರೈವರ್ ಕಳಿಸಿದ್ರು ಮನೆ ಕರ್ಕೊಂಡು ಹೋಗ್ಲಿಕ್ಕೆ. ಮನೆಗೆ ಹೋಗಿ ಊಟ ಮಾಡಿ ಆದ್ಮೇಲೆ ಡ್ರೈವರ್ಗೆ ಹೇಳಿದ್ರು, ಇವರು ಪ್ಯಾರಿಸ್ ಡೇ ನೋಡಿದ್ದಾರೆ, ಇವರು ಡೇನು ನೋಡಿಲ್ಲ ನೈಟು ನೋಡಿಲ್ಲ, ಕ್ಯಾನ್ ಯು ಟೇಕ್ ದೆಮ್ ಅರೌಂಡ್ ಪ್ಯಾರಿಸ್ ಟು ಶೋ ದೆಮ್ ಪ್ಯಾರಿಸ್ ಅಂತಂದ್ರು. ಯು ಆರ್ ಆಲ್ ಸೋ ಥ್ರಿಲ್ಡ್. ಅವ್ರು ಹಗಲೆಲ್ಲ ತಿರುಗಿದ್ರು, ನಾವು ಬೆಳಗಿನ 4 ಗಂಟೆವರೆಗೂ ಇವ್ರು ಡ್ರೈವರ್ ನಮಗೆ ಇಡೀ ಪ್ಯಾರಿಸ್ ತೋರಿಸಿ ಕಳಿಸಿದ್ರು. ಸೊ ದಟ್ ಈಸ್ ದ ಬಾಂಡಿಂಗ್ ಬಿಟ್ವೀನ್ ಅಸ್ ಅಂಡ್ ಮಿಸ್ಟರ್ ಚಿರಂಜೀವಿ. ಅವ್ರ ಮನೆಯವರು, ಅವ್ರ ಮಕ್ಕಳು, ಈವನ್ ಟುಡೇ ವಿ ಆರ್ ಆಲ್ ಗ್ರೇಟ್ ಫ್ರೆಂಡ್ಸ್. ಅಂಡ್ ಹೇಳಿದಲ್ಲ, ನೀವು ದುಃಖ ಆದಾಗ ದೇವಸ್ಥಾನಕ್ಕೆ ಹೋಗ್ತೀರಿ, ಸ್ವಾಮೀಜಿ ಹತ್ರ ಹೋಗ್ತೀರಿ, ನಾನು ಚಿರಂಜೀವಿ ಸಿಂಗ್ ಹತ್ರ ಹೋಗ್ತೀನಿ. ಅವ್ರು ಆ ದುಃಖನ ಶೇರ್ ಮಾಡ್ತಾರೆ, ಇಲ್ಲಿಂದ ಸ್ವಲ್ಪ ಜಾಸ್ತಿ ಮಾಡಿ ಕಳಿಸ್ತಾರೆ. ಕಾಸರವಳ್ಳಿ ನಾವು ಅವರು ಈ ಸೀತಾರಾಮ್ ತರನೇ ಒಂದು ಸೀರಿಯಲ್ ಮಾಡಿದ್ರು, ಕೆ ಹೆಬ್ಬಾರ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು ನಮ್ಮ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ಗೆ. ಫಸ್ಟ್ ಟೈಮ್ ಐ ಮೆಟ್ ಕೆ ಹೆಬ್ಬಾರ್. ವಾಟ್ ಎ ಗ್ರೇಟ್ ಮ್ಯಾನ್, ವಾಟ್ ಎ ಗ್ರೇಟ್ ಆರ್ಟಿಸ್ಟ್. Such simple people are so great, but such complicated people are, they are not so great. This is the experience I had in my Kannada culture, information, tourism, all those experiences. ಸೀತಾರಾಮ್ ಅವರು ಹೇಳ್ದಂಗೆಲ್ಲ ಸೋತವ್ರದೇ ಒಂದು ಟೀಮ್ ಮಾಡಿ, ಮತ್ತು ಅವರೆಲ್ಲರೂ ಅವ್ರು ಸೀರಿಯಲ್ ಆಗಿ ಮಾಡ್ತಾ ಇದ್ದಾರೆ. ಅರ್ಧ ಜನ ಸೋತವರು, ಅರ್ಧ ಜನ ಸೀರಿಯಲ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಮತದಾನ ಸಿನಿಮಾದಿಂದ ದೇ ಆಲ್ ಬಿಕೇಮ್ ಆಲ್ ಕರ್ನಾಟಕ ಫೇಮಸ್. ನನಗೆ ಇವತ್ತು ತುಂಬಾ ಖುಷಿ ಕೊಟ್ಟಿರೋ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಫಂಕ್ಷನ್ ಬುಕ್ ಮಾಡಿದಾಗ ನಮ್ಮ ಕಪ್ಪಣ್ಣ ಸ್ವಲ್ಪ ಸರ್ ಅಲ್ಲಿ ಏನ್ ಸರ್ ಮಾಡ್ತೀರಿ ಒಂಥರ ದುಃಖ ಪಡ್ತಾ ಇದ್ರು. ದುಃಖ ಅಂದ್ರೆ ನನ್ನ ಎಲ್ಲಾ ಕಾರ್ಯಕ್ರಮ ಮಾಡೋದು ಕಪ್ಪಣ್ಣನೇ. ಅದು ಒಂದು ಅವ್ರಿಗೆ ಮಿಸ್ ಆಯ್ತು. ಅಂದ್ರೆ ನಾವಿಲ್ಲಿ ಬಂದ್ಮೇಲೆ ಅವ್ರಿಗೆ ಏನ್ ಕೆಲಸನೇ ಇಲ್ಲ, ಯಾರಿಗೂ ಕೆಲಸ ಇಲ್ಲ. ಆಕ್ಚುಲಿ ಹಾಲ್ ಇದೆ. ಐ ಶುಡ್ ಕಾಂಪ್ಲಿಮೆಂಟ್ ದಿ IAS ಆಫೀಸರ್ಸ್ ಅಸೋಸಿಯೇಷನ್ ಫಾರ್ ಹ್ಯಾವಿಂಗ್ ಬಿಲ್ಟ್ ಎ ವೆಲ್ ಅಕಾಂಪ್ಲಿಷ್ಡ್ multi-purpose auditorium and all other facilities in this building. ನಾವಿಲ್ಲಿ ಬರ್ತಾ ಇದ್ದಾಗ ಮುಂಚೆ ಒಂದು ಹಳೆ ಬಿಲ್ಡಿಂಗ್ ಇತ್ತು. ಶಂಕರ್, ನಾನು, ಜಯರಾಜ್. ನಾನು ಲಾಸ್ಟ್ ಇಲ್ಲಿ ಬಂದಿದ್ದು ಯಾವಾಗ ಅಂದ್ರೆ, ನನ್ನ ಗೆಳೆಯ ಜಯರಾಜ್ ನನಗೆ ಬೀಳ್ಕೊಟ್ಟಿಗೆ ಭಾಷಣ ಕೊಡ್ತಾ ಇದ್ದೀನಿ. ಅಲ್ವಾ, ನೆನಪಿದ್ಯಾ ಜಯರಾಜ್? ಸ್ವಲ್ಪ ಆವಾಗ ಈ ಅಸೋಸಿಯೇಷನ್ ದುಡ್ಡಿರ್ಲಿಲ್ಲ. ಎಲ್ಲರೂ ರಿಟೈರ್ ಆದ್ರೆ 5-6 ಜನ ಸೇರಿಸಿ ಒಟ್ಟಿಗೆ ಸಾಮೂಹಿಕ ವಿವಾಹ ತರ ಸಾಮೂಹಿಕ ಫೇರ್ವೆಲ್ ಕೊಡ್ತಾ ಇದ್ರು. So Jairaj made a speech on that day, appreciating and wishing me all the best. ನಿಮ್ಮ ಹಾರೈಕೆಯಂತೆ, ನಿಮ್ಮ ಬಯಕೆಯಂತೆ, ನಿಮ್ಮ ವಿಶಸ್ ಅಂತೆ, I had a very wonderful retired life. I am still having a wonderful retired life. ಏನಕ್ಕೆ ಅಂದ್ರೆ, ನನಗೆ ಈ ಸರ್ಕಾರದಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಹೇಳ್ತೀವಿ, ಎಂಜಾಯ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಕೇಳಿದ್ದಾರೆ ಅಂತ ಆರ್ಡರ್ ಮಾಡಿ, ಕೊನೆಗೆ ಆಗ್ತಾ ಹೇಗಾಗುತ್ತೆ ಅಂದ್ರೆ, ನೀವು ಟೆಸ್ಟ್ ಮ್ಯಾಚ್ ಅಲ್ಲಿ ಔಟ್ ಆಗ್ಬೇಕು ಅಂತ ಎಷ್ಟು ಹೊಡೆದ್ರು ಔಟ್ ಆಗಲ್ಲ. ಆ ರೀತಿ ಆಗ್ಬಿಡುತ್ತೆ ಈ ಸರ್ವಿಸ್. ಏನ್ ಬ್ಯಾಟ್ ಬಾಲು, ಏನ್ ಬ್ಯಾಟ್ ಶಾಟ್ ಹೊಡೆದ್ರು ನೀವು ಔಟ್ ಆಗಲ್ಲ. ಈ ಕಂಟಿನ್ಯೂ ಬಿಕಾಸ್ ಯು ಹ್ಯಾವ್ ಟು ರೀಚ್ 60 years. ಸೊ ಅಲ್ಲಿವರೆಗೆ ಬಿಟ್ಟು ಹೋಗಂಗಿಲ್ಲ. ಬಿಟ್ಟು ಹೋದ್ರೆ ಇವ್ನು ಸೋತಾ ಹೋದ ಅಂತ ಆಗುತ್ತೆ. ಸೊ ಮೈ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಸರ್ವಿಸ್ were not anything great to talk about. So I had lot of issues and ಡಿಸ್ಕಂಫರ್ಟ್ ಅಷ್ಟೇ. ಇಶ್ಯೂಸ್ ಅಂದ್ರೆ ಏನು, ಆರಾಮಾಗಿ ಮನೆ ತಿರುಗಾಡ್ಕೊಂಡಿರೋರಿಗೆ ಏನಾಗಲ್ಲ. ಬಟ್ ವೆನ್ ಯು ವಾಂಟ್ ಟು ಡೂ ಸಮಥಿಂಗ್, ಯು ಗೆಟ್ ಇನ್ ಟು ಎ ಜಾಮ್ ಬಿಕಾಸ್ ಆಫ್ ಆಲ್ ದ ಥಿಂಗ್ಸ್. ಇದಕ್ಕೆ ಬದುಕು ಜಟಕ ಬಂಡಿ ಅಂತ ಪುಸ್ತಕ ಏನಕ್ಕೆ ಟೈಟಲ್ ಕೊಟ್ಟೆ ಅಂದ್ರೆ ನನಗೆ ಖಂಡಿತ ಗೊತ್ತಿಲ್ಲ.
ಖಂಡಿತ ಗೊತ್ತಿಲ್ಲ. ಯಾಕಂದ್ರೆ ಆಡಳಿತ ಅನುಭವ ಇವೆಲ್ಲ ಏನು ಪುಸ್ತಕ ಟೈಟ್ಲ್ ನೋಡಿದ ತಕ್ಷಣ ಜನ ಇಟ್ಟೋಗಿರ್ತಾರೆ ವಾಪಸ್ಸು. ಎಲ್ಲರಿಗೂ ಅದೇ ಅನುಭವ ಇರುತ್ತೆ, ಇವ್ರೇನು ಹೊಸದಾಗಿ ಏನ್ ಮಾಡಿರ್ತಾರೆ ಅಂತ. ಸ್ವಲ್ಪ ಇವ್ರಿಗೆ ದುಡ್ಡಾಗ್ಲಿ ಅಂತ ನಾನು ಟೈಟ್ಲು ಇಂಟ್ರೆಸ್ಟಿಂಗ್ ಟೈಟ್ಲ್ ಕೊಟ್ಟಿದ್ದೀನಿ. ವಿಷಯ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಬೋದು, ಯಾಕಂದ್ರೆ ವಿಷಯಗಳು ಸ್ವಲ್ಪ ನನಗೆ ಐ ಹ್ಯಾವ್ ಎ ಕೈಂಡ್ ಆಫ್ ನನ್ನ ಬಾಲ್ಯದ ಅನುಭವಗಳು, ನನ್ನ ಶಾಲಾ ದಿನಗಳು, ನನ್ನ ಸರ್ವೀಸು ಮತ್ತೆ ಗೌರ್ಮೆಂಟಲ್ಲಿ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಮ್ಮರಿ. ಪ್ರಜಾವಾಣಿಗೆ ಬರೆಯೋಕ್ಕೆ ಹೇಳಿದೆ ಅಂತ ಹೇಳಿದ್ರು ಶಾಂತಕುಮಾರ್ ಅವರು. ಅವರೊಂದು ಸಾರಿ ನಮ್ಮ ಎಸ್ಟೇಟಿಗೆ ಕರೆದಿದ್ದೆ ಅವ್ರನ್ನ ಮತ್ತೆ ಪದ್ಮರಾಜ ದಂಡವತ್ತೆನ. 2 ದಿವಸ ಇದ್ರು. ಹೆಂಗಿಲ್ಲಿ ಆರಾಮಾಗಿರಲ್ಲ, ನಿಮ್ಗೆ ಏನ್ ಅನ್ಸಲ್ವಾ? ಬೆಂಗಳೂರಲ್ಲಿ ಅಷ್ಟೊಂದು ದಿವಸ ಇದ್ರಿ, ಅಷ್ಟೊಂದೆಲ್ಲ ದಿವಸ ಪ್ರೋಗ್ರಾಮು ದಿವಸ. ಈ ದಿನ ಬೆಂಗಳೂರಿನಲ್ಲಿ ಯಾವ್ದ್ರಲ್ಲಾರು ಒಂದು ಕಾಲಮ್ ಅಲ್ಲಿ ಇರ್ತಿದ್ರಿ, ಅಲ್ಲಿಂದ ಬಂದು ಈ ಕಾಲಮಿಗೆ ಬಂದಿದ್ದೀರಲ್ಲ ಅಂದ್ರು ದಂಡವತಿ ಅವರು. ನಾನು ಹೇಳಿದೆ, 1 ತಿಂಗಳು ನಾನು ರಿಟೈರ್ ಆಗಿ ಹೋದ್ಮೇಲೆ ನಂಗೆ ಇಲ್ಲೇನೋ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಪುಕ್ಷಟೆ ಅಡ್ವೈಸ್ ಕೊಡ್ತಾರಲ್ಲ, ಪಾಲಿಟಿಕ್ಸ್ ಸೇರಿ ಚೆನ್ನಾಗಾಗತ್ತೆ, ಇನ್ಯಾವುದೋ ಸರ್ವಿಸ್ ಮಾಡಿ ಚೆನ್ನಾಗಾಗತ್ತೆ. ಪೀಪಲ್ ಹ್ಯಾವ್ ಫ್ರೀ ಅಡ್ವೈಸ್, ಏನು ಕೊರತೆ ಇಲ್ಲ ಈ ದೇಶದಲ್ಲಿ. ಪುಕ್ಕಟೆ ಏನ್ ಬೇಕಾದ್ರೂ ಅಡ್ವೈಸ್ ಕೊಡ್ತಾರೆ. ಬಟ್ ಆ ಮಾಡೋನು ಪೆದ್ದ ಆಗ್ಬಿಟ್ರೆ, ಎಷ್ಟೋ ಜನ ನನ್ನ ಫ್ರೆಂಡ್ಸು ಎಲ್ಲ ಹೋಗಿ ಪಾಲಿಟಿಕ್ಸ್ ಹೋಗಿ 1 ತಿಂಗಳಲ್ಲೇ ಫೋನ್ ಮಾಡಿದ್ರಿ, ಏನ್ ಗುರು ಹಿಂಗಾಗೋಗ್ಬಿಡ್ತು, ಇಲ್ಲಿ ಬಂದು ಸೇರ್ಕೊಂಡು ಫಸ್ಟ್ ಡೇ ಬಂದಾಗೆಲ್ಲ ಬನ್ನಿ ಸಾರ್ ಅಂತಾರೆ. ಆಮೇಲೆ 1 ತಿಂಗಳಾದ್ಮೇಲೆ ಯಾರ ಕಾಫಿ ಕುಡಿದು ಲೋಟ ಬಿಟ್ಟು ಸ್ವಲ್ಪ ಆ ಕಡೆ ತೆಗೆದಿರ್ತೀರಾ ಅಂತ ಕೇಳ್ತಾರೆ. Honestly, this is the experience shared with me by a retired IAS officer who joined politics. So it is not anything made up story ಅಲ್ಲ, ಇದು ಆಕ್ಚುಲಿ ಆಗಿರೋದು. ಮತ್ತೆ ಇಟ್ಸ್ ದೇ ಥಿಂಕ್ ದಟ್ ಇವರೇನೋ ತರ್ತಾರೆ, ದೇ ವಿಲ್ ಬ್ರಿಂಗ್ ಸಮಥಿಂಗ್ ಟು ದ ಟೇಬಲ್ ಅಂತ. ಇವ್ರು ಈ ಟೇಬಲ್ ಖಾಲಿ ಮಾಡಿ ಎಲ್ಲೋದ್ಮೇಲೆ ಆ ಟೇಬಲ್ ಏನ್ ಸಿಗುತ್ತೆ, ಏನೂ ಇಲ್ಲ. ಸೊ ಇಸ್ ನಥಿಂಗ್ ದಟ್ ವಿಲ್ ಹ್ಯಾಪನ್. ಸೊ ಹಾಗಾಗಿ ನಾನು 1 ತಿಂಗಳು ಏನು ಮಾಡಲಿಲ್ಲ. ಐ ವಾಸ್ ಜಸ್ಟ್ ನನ್ನ ಫೋನ್ ಡಿಸ್ಕನೆಕ್ಟ್ ಮಾಡಿ ನನ್ನ ತೋಟದಲ್ಲಿ ಇರೋಕ್ಕಾಗತ್ತ ಅಂತ ನೋಡಿದೆ. That was the most peaceful time I ever spent in my life, without a phone, without contacting anybody, without coming to Bangalore, and then started developing new friends. New friends ಅಂದ್ರೆ ನಾಯಿಗಳು ಸಾಕೋದು, ತೋಟದಲ್ಲಿ ಕೆಲಸ ಮಾಡಿಸೋದು, ಜನರ ಜೊತೆಗಿರೋದು. ದೇ ಸಚ್ ಸಿಂಪಲ್ ನೈಸ್ ಪೀಪಲ್. ನನ್ನ ಜೊತೆ ಮೊನ್ನೆ 4-5 ಜನ ಬಂದಿದ್ರು, ಜನರಿಲ್ಲೇ ಇದ್ದಾರೆ. ಇವರು 7 ಜನ ದಿವಸ ತಿಂಗಳಲ್ಲೆಲ್ಲ ಇಲ್ಲೇ ಪಾರ್ಟಿ ಮಾಡೋದು. ಇವ್ರು ಕುಳಿತುಕೊಂಡು ಏನ್ ಮಾತಾಡ್ತಾರೆ ಅಂದ್ರೆ ಇರಾನ್ ಇಸ್ರೇಲ್ ಬಗ್ಗೆ ಮಾತಾಡ್ತಾರೆ. ಇವ್ರೇನು ಟ್ರಂಪ್ ತಮ್ಮನ ಕೇಳ್ತಾನೆ. ಸುಮ್ಮನೆ ಐ ವಾಸ್ ಸೋ ಫೆಡ್ ಅಪ್ ವಿತ್ ದೀಸ್ ಗೈಸ್. ಟಾಕ್ ಸಮಥಿಂಗ್ ಅಬೌಟ್ ಯು, ಯುವರ್ ಫ್ಯಾಮಿಲಿ, ಯುವರ್ ವೈಫ್, ಯುವರ್ ಚಿಲ್ಡ್ರನ್. ವಾಟ್ ಯು ಟಾಕ್ ಅಬೌಟ್ ಇರಾನ್, ಇರಾಕ್, ಟ್ರಂಪ್. ಅದು ಬಿಟ್ರೆ ನೆಕ್ಸ್ಟ್ ಬರೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಕ್ಸ್ಚೇಂಜ್ ಆಗ್ತಾರ. ಯಾವನ್ ಎಕ್ಸ್ಚೇಂಜ್ ಇನ್ನೇನ ಅಂತ ಒಂದು 2-3 ಜನ ತುಂಬಾ ಇನ್ಸೈಟ್ ಕೂಡ ಜನ ಸಿಗ್ತಾರೆ. ಅದನ್ನ ತಂದು ನಮ್ಮ ಪಾರ್ಟಿ ಹಾಳು ಮಾಡೋರು. ಹೆಗ್ಡೆ ವಿದ್ಯಾನ್ ಇಲ್ಲೇ ಹೆಗ್ಡೆ, ಲೂಕೋಸ್, ಜನ್ನು, ಕೊಂಗ್ವಾಡ್, ಜಲ್ಕಿ, DN Naik. They were 7 fellows, I was 1 fellow. So 8 people were there. We joined for about 2 nights and 3 days. We had such wonderful. I told you talk only about you or your family. Don't talk about international issues. ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನನಗಂತೂ ಏನು ಗೊತ್ತಿಲ್ಲ. Let me tell you honestly. ಟ್ರಂಪ್ ಏನ್ ಹೇಳ್ತಂದ್ರೆ ಟ್ರಂಪೇ ಗೊತ್ತಿಲ್ಲ, ಇವ್ರಿಗೆ ಏನ್ ಗೊತ್ತಿರುತ್ತೆ? ಸುಮ್ಮನೆ ಒಂಥರ ಟ್ರಂಪ್ ಇವತ್ತು ಹಿಂಗೆ ಹೇಳಿದಾರೆ, ನಾಳೆ ಇನ್ನೇನೋ ಹೇಳ್ತಾನೆ. ಬಟ್ ಇವರು ಆಮೇಲೆ ನ್ಯಾಷನಲ್, ಇವರಿಗೆ ಮೋದಿ, ಸಿದ್ದರಾಮಯ್ಯ, ಟ್ರಂಪ್ ಬಿಟ್ರೆ ಬೇರೆ ಜನನೇ ಈ ದೇಶದಲ್ಲಿ ಅಂತ ತಿಳ್ಕೊಂಡಿದ್ದಾರೆ. ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಇನ್ ಸರ್ವಿಸ್, ಆರ್ ಇನ್ ಪಾಲಿಟಿಕ್ಸ್, ದೇ ಓನ್ಲಿ ಟಾಕ್ ಅಬೌಟ್ ದಿಸ್. ಸೊ ಇದೆಲ್ಲ ಆದ್ಮೇಲೆ ಅಲ್ಲಿಂದ ಬಂದ್ಮೇಲೆ ಐ ಹೋಪ್ ದೇ ವಾಂಟ್ ಚೇಂಜ್ ಇಲ್ವಾ? ನನ್ಗೆ ಅರ್ಥ ಆಗಲ್ಲ ಸರ್, ಅವ್ರು ಮಾತಾಡ್ತಾರೆ ಇರಾನ್, ಆಮೇಲೆ ಒಂದೊಂದ್ಸತಿ ಕ್ರಿಶ್ಚಿಯಾನಿಟಿ ದೊಡ್ಡದು, ಇಸ್ಲಾಂ ದೊಡ್ಡದು. ನಿಮ್ಗೆ ಯಾವ್ದು ದೊಡ್ಡದಾದ್ರೆ ನಿಮ್ಗೆ ಏನಾಗಿದೆ, ನಿಮ್ಗೆ ಏನ್ ತೊಂದರೆ ಇದರಿಂದ ಅಂತ. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ದೇ ನೆವರ್ ಇಂಟ್ರೆಸ್ಟೆಡ್ ಮೀ. ಸೊ ದಟ್ಸ್ ಹೌ ಐ ಸ್ಟೇಡ್ ದೇರ್. ಈ ಪುಸ್ತಕ ಬರೆಯುವಾಗ ಅವರು ಅಲ್ಲಿ ಬಂದ್ರು ಹೇಳಿದ್ರು, ಬಟ್ ಬಹಳ ಕಷ್ಟ. ಅದು ಕಷ್ಟ ಅಂದ್ರೆ ಕಾಲಂ ಬರೆಯೋದು. ನಾವು ಗೌರ್ಮೆಂಟ್ ಅಲ್ಲಿ ಯಾರಿಗೆ ಬಾಸ್ಗಳು ಸರ್ ಇವತ್ತು ಕೊಡಕ್ಕಾಗಲ್ಲ, ನಾಳೆ ಕೊಡ್ತೀನಿ ಅಂತ. ದಂಡವತಿಗೆ ಹಂಗೆ ಹೇಳಿದ್ರೆ ದಂಡನೇ ಅದು. ಬುಧವಾರ ಬರಬೇಕು, ನೀವು ಸೋಮವಾರ ನಮ್ಮ ಆಫೀಸಿಗೆ ಕಳಿಸ್ಬೇಕು, ಮಂಗಳವಾರ ನೋಡ್ಬೇಕು, ಮಂಗಳವಾರ ರಾತ್ರಿ ಟೈಟಲ್ ಕೊಡ್ಬೇಕು, ರಾತ್ರಿ ಪ್ರಿಂಟ್ ಆಗ್ಬೇಕು, ಬೆಳಿಗ್ಗೆ ನಿಮಗೆ ಬರಬೇಕು. ಹಂಗೆಲ್ಲ ಮಾಡಕ್ಕಾಗಲ್ಲ ಸರ್ ನೀವು ಅಂತ ಮೊದಲು ನೈಸಾಗಿ ಕೇಳ್ತಾರೆ ಬರೀರಿ ಅಂತ. ಹಂಗೆಲ್ಲ ಮಾಡಕ್ಕಾಗಲ್ಲ ಸರ್ ಅಂತ. ಸೊ ಏನೇ ಒಂದು ಸ್ವಲ್ಪ ದಿವಸ ಕಷ್ಟ ಆಯ್ತು. ಬಟ್ ದೆನ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದಟ್ ರೈಟಿಂಗ್. ಐ ರಿಯಲಿ ಎಂಜಾಯ್ಡ್ ದಟ್ ರೈಟಿಂಗ್. ಐ ಕ್ಯಾನ್ ಟೆಲ್ ಯು ಎಷ್ಟು ಖುಷಿಲಿ ಬರ್ದಿದ್ದೀನಿ ಅಂದ್ರೆ, ಈಗ ಗುಂಡೂರಾವ್ ಅವ್ರ ಬಗ್ಗೆ ಬರೆಯೋದಾಗ್ಲಿ, JH ಪಟೇಲ್ ಅವ್ರ ಬರೆಯೋದಾಗ್ಲಿ, ಒಂದಕ್ಕೊಂದಕ್ಕೆ ಜೋಡಿಸಿ ಬರೆಯೋದಿದೆಯಲ್ಲ, ಅದು ಇಟ್ ಕೇಮ್ ಆಟೋಮ್ಯಾಟಿಕಲಿ ಬಿಕಾಸ್ ಆಫ್
ಮೈ ಅಸೋಸಿಯೇಷನ್ ಇತ್ತು ವೆರಿ ಗ್ರೇಟ್ ಪೀಪಲ್. ನಾನು ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಊರಲ್ಲಿ ಕೆಲಸ ಮಾಡಿದ್ದೇನೋ ಅಲ್ಲಿದ್ದ ಕವಿಗಳು, ಸಾಹಿತಿಗಳು, ಕಲಾವಿದರು, ಎನಿ ನಂಬರ್ ಆಫ್ ಪೀಪಲ್, ಆಲ್ ಚಾಟಿಂಗ್ ವಿತ್ ಮೀ, ಡಿಸ್ಕಸಿಂಗ್ ವಿತ್ ಮೀ, sharing my experiences. ಹಾಮನಾಯ್ಕ್ ಅಂತ ದೊಡ್ಡ ದೊಡ್ಡ ಕನ್ನಡ ಕಟ್ಟಿದಂತ ಜನ ಎಷ್ಟು ಆತ್ಮೀಯವಾಗಿ ಮಾತಾಡೋದಂದ್ರೆ ಐ ಕಾಂಟ್ ಬಿಲೀವ್. ನಾನು ಅದ್ರಲ್ಲಿ ಒಂದ್ ಕಡೆ ಇದೆ, ಒಂದ್ ದಿವಸ ನಜೀರ್ ಸಾಬ್ ಅವ್ರು ತೀರ್ಕೊಂಡಂತ ಹಂಪಿ ಫೆಸ್ಟಿವಲ್ ಮುಂದಕ್ಕೆ ಹಾಕಿದ್ರು, ಕ್ಯಾನ್ಸಲ್ ಮಾಡಿದ್ರು. ಅವತ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಕಾರ್ಯಕ್ರಮ ಕೊಡ್ಬೇಕಾಗಿತ್ತು. ಎಲ್ಲ ರೆಡಿಯಾಗಿ ಬಂದಿದ್ರು, ಸುಮ್ಮನೆ ಕೂತಿದ್ರು, ಅವ್ರು ಬಿಡಿಸತ್ತಾ ಕೂತಿದ್ರು, ತುಂಬಾ ಬಿಡಿಸಿದ್ರು ಅವರು. ಅವಾಗ ಸರ್ ನಿಮ್ ಹಾಡು ಕೇಳ್ಬೇಕಂತ ಬಹಳ ಖುಷಿ ಇದೆ, ಹಿಂಗಾಗ್ಬಿಡ್ತು, ಬೇಜಾರಾಯ್ತು, ಸಾರಿ ಸರ್ ಈ ತರ ಏನ್ ಮಾಡ್ಕಾಗುತ್ತೆ ಬಿಡಿ ಅಂದ್ರು. ಬಿಡಿ ನಿಂಗೆ ತೆಗೆದು ಹಿಂಗೆ ಕಲ್ಲಿಗೆ ಹಂಪಿ ಒಂದು ಬಂಡೆ ಗೊತ್ತಿದ್ರು. ನಿಮ್ಗೆ ಯಾವ ಹಾಡು ಇಷ್ಟ ನಂದು? ನನಗೆ ತಕ್ಷಣ ನನಗೆ ಬಂದಿದ್ದು ಅಕ್ಕ ಕೇಳವ ನಾನಂದ ಕನಸ ಕಂಡೆ. ದಟ್ ಇಸ್ ಗ್ರೇಟ್ ಮೂಮೆಂಟ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ಯಾವತ್ತೂ ಆ ಹಾಡು ಅಷ್ಟು ಸುಂದರವಾಗಿ, ಅಷ್ಟು ಸೊಗಸಾಗಿ, ಇವ್ರನ್ನೆಲ್ಲ ದೂರ ಕಳಿಸಿದೆ. ಕಪ್ಪಣ್ಣ ಟೀಮ್ ಎಲ್ಲ ಇದ್ರು, ನೀವು ಹೋಗಿ ನಾನು ಒಬ್ಬನೇ ಕೇಳ್ಕೊಂತೀನಿ ಅಂತ. ಇವರೆಲ್ಲ ಅಲ್ಲಿದ್ದು ಪಾಪ ಫೆಸ್ಟಿವಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ದೇ ಆರ್ ಆಲ್ ಡಿಸಪಾಯಿಂಟೆಡ್. ಸೊ ಇಟ್ ವಾಸ್ ಆ ಥರದ ಕ್ಷಣಗಳು ಬೇಕಾದಷ್ಟು ಆಗಿದ್ದಾವೆ. MS ಸುಬ್ಬಲಕ್ಷ್ಮಿ ಅವರು ಶಿವಮೊಗ್ಗ ಬಂದರು, ಚಿರಂಜೀವಿ ಸಿಂಗ್ ಸಾಹೇಬರಿಗೆ ಗೊತ್ತು. ನಾನು ಈ ಗಾನ ಕಲಾ ಪರಿಷತ್ ಅಂತ ಒಂದು ಸಂಸ್ಥೆ ಇದೆ, ಅವ್ರು ಯಾವಾಗಲೂ ಬೆಂಗಳೂರು, ಕರ್ನಾಟಕ ಗಾನ ಕಲಾ ಪರಿಷತ್ತು, ಅದು ಬೆಂಗಳೂರು ಬಿಟ್ಟು ಯಾವ ಊರಿಗೂ ಹೋಗಿಲ್ಲ. ನಾನು ಒಂದ್ಸರಿ ಕೇಳಿದೆ, ನೀವು ಕರ್ನಾಟಕ ಅನ್ನೋದ್ರೆ ಟೈಟಲ್ ತೆಗೆದಾಕಿ, ಇಲ್ಲಾಂದ್ರೆ ಬೇರೆ ಊರಿಗೆ ಬನ್ನಿ ಅಂತ. ಸರ್ ಅಲ್ಲಿ ಹೋಗಿ ಯಾಕೆ ಸರ್, ಯಾರು ಹೇಳ್ತಾರೆ? ನಾನು ಇಲ್ಲಿ ಕಮ್ ಟು ಶಿವಮೊಗ್ಗ, ಐ ಆಮ್ ದೇರ್ ಇನ್ ಶಿವಮೊಗ್ಗ, ಬನ್ನಿ ಅಂತ. ಬಹಳ ಉತ್ಸುಕತೆಯಿಂದ ಬಂದರು. ಆ ಊರಿನ ಜನಕ್ಕೆ ಇವನ್ನೆಲ್ಲ ನೋಡೋದು, ಇವ್ರು ಹಾಡು ಕೇಳೋದು, ಪ್ರೋಗ್ರಾಮ್ ಮಾಡೋದು, ಇಟ್ ವಾಸ್ ಎ ಬಿಗ್ ಇವೆಂಟ್ ಫಾರ್ ದಮ್. MS ಸುಬ್ಬಲಕ್ಷ್ಮಿನ ಪ್ರೋಗ್ರಾಮಿಗೆ ಕರೆಸಿದ್ರು. ಜೀವರಾಜ್ ಆಳ್ವ ಬರ್ತೀನಿ ಅಂತ ಹೇಳಿದ್ರು. ಅವರು ಬೆಂಗಳೂರು ಅನ್ಕೊಂಡು ಒಪ್ಪಿಗೆ ಬಿಡ್ತಾರೆ. ಆಮೇಲೆ ಶಿವಮೊಗ್ಗ ಅಂತ ಸಿ ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾನು ಹೇಳಿದೆ, ನೀವು ಬಂದ್ರೆ ಒಂದು ಆಲ್ಟರ್ನೇಟಿವ್ ಇದೆ, ಏನಂದ್ರೆ ಚಿರಂಜೀವಿ ಸಾಗರನ್ ಕಳಿಸಿ ಅಂತ. ಅವ್ರ ಸೆಕ್ರೆಟರಿ ಆಗಿದ್ರು. ಅಮ್ಮನ ನಾಯಕರು ಉದ್ಘಾಟನೆ ಮಾಡಿದ್ರು, ಚಿರಂಜೀವಿ ಸಿಂಗ್ ಒಂದು ಚೀಫ್ ಗೆಸ್ಟ್ ಅಂತ. ಫಸ್ಟ್ ಟೈಮ್ ಅವ್ರು ಬಂದು ಹಿಂಗೆ ಎಲ್ಲ ಕೆಳಗಡೆ ಚೇರ್ ಕುರ್ಚಿ ಇರ್ತಿಲ್ಲ, ಆರಾಮೇ ಚಕಲು. ನಮ್ಮ ನಾಗೇಂದ್ರಪ್ಪ ಅಂತ ಒಬ್ರು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ರು, ಅವ್ರು ಹೊಟ್ಟೆ ಕೆಳಗೂ ಕೂರಕ್ಕಾಗಲ್ಲ, ಕುರ್ಚಿಲು ಕೂರಕ್ಕಾಗಲ್ಲ. ಅಲ್ಲ ಸರ್, ಅವ್ರು ಸಾಹೇಬರು ಕೂತಾರೆ, ನಾವೆಲ್ಲಿ ಕೂರೋದು, ನಮ್ ಕೂರಕ್ಕಾಗಲ್ಲ ಅಂತ. ಸೊ ಅವರು ಎದುರುಗಡೆ ಬಂದು ಇವತ್ತು ಪ್ರೆಸಿಡೆಂಟ್ ಅವ್ರದ್ದು ಫಂಕ್ಷನ್, ಅವ್ರಲ್ಲಿ ಬಂದು ಅಲ್ಲಿ ಕೂತ್ಕೊಂಡ್ರು. ಅವತ್ತು ಚಿರಂಜೀವಿ ಸಿಂಗ್ ಅವ್ರು ಮಾತಾಡಿದ ಭಾಷಣ, ಹಾಮ ನಾಯಕ್ ಅವ್ರ ಮಾತುಗಳು. ಬೆಳಿಗ್ಗೆ ಎದ್ದು ಸುಬ್ಬಲಕ್ಷ್ಮಿ ಅವರು ಇಲ್ಲಿ ಏನೇನು ದೇವಸ್ಥಾನಗಳಿದೆ ಅಂದ್ರೆ, ಶಿವಮೊಗ್ಗ ಸುತ್ತಮುತ್ತ ತುಂಬಾ ದೇವಸ್ಥಾನಗಳಿದ್ದಾರೆ, ಕಾಸರಗೋಡು ಗೊತ್ತು, ಅವ್ರೂರಲ್ಲೂ ಸುಮಾರಿದ್ದಾರೆ. ನಾನು ಆ ಟೆಂಪಲ್ಗೆಲ್ಲ ಹೋಗ್ಬೇಕು ಅಂದ್ರು. ನಾನು ಶ್ರೀರಾಮ ಇನ್ನು ಅವ್ನಿಗೆ 2 ವರ್ಷನ 1.5 ವರ್ಷನ, ಗೌರಿಗೆ 2.5 ವರ್ಷ, ಇವ್ರನ್ನ ಕರ್ಕೊಂಡು ಹೋದೆ. ಅವ್ರು ಸುಬ್ಬಲಕ್ಷ್ಮಿ ಇವ್ನು ನೋಡಿ ಕರ್ಕೊಂಡು ಎತ್ಕೊಂಡು ನಾನು ಹಾಡ್ಬೇಕು. ಶಿ ವೆಂಟ್ ಆನ್ ಸಿಂಗಿಂಗ್ ಇನ್ ಆಲ್ ದ ಟೆಂಪಲ್ಸ್ ಅರೌಂಡ್ ಶಿವಮೊಗ್ಗ ಫಾರ್ ಆಲ್ಮೋಸ್ಟ್ 2-3 hours. ನನಗೆ ಭಾಳ ಹೊತ್ತಲ್ಲಿ ಕಲಿಯಕ್ಕೆ ಕಷ್ಟ ಆಗ್ತಿತ್ತು. ಆ ಥರ ಅವನಿಗೇನು ಗೊತ್ತಾಗ್ತಿರಲಿಲ್ಲ, ಅವ್ನು ಖುಷಿಯಾಗಿ ಯಾರು ಎತ್ಕೊಂಡಿದ್ದಿಲ್ಲ, ಖುಷಿಯಾಗಿ ಇವಾಗ ಹ್ಯಾಪಿಲಿ ಹೋಗ್ತಾರೆ. ಆ್ಯಂಡ್ ಸಚ್ ರೇರ್ ಅಕೇಶನ್ಸ್ ವಿ ಆರ್ ಏಬಲ್ ಟು ಹ್ಯಾವ್ ಬಿಕಾಸ್ ಅವರ್ ಅಸೋಸಿಯೇಷನ್ ವಿತ್ ಆರ್ಟಿಸ್ಟ್ ಅಂಡ್ ಪೀಪಲ್. ಸಂಗೀತ ಗಟ್ಟಿ ಇಲ್ಲಿದ್ದಾರೆ, ಅವ್ರಿಗೂ ಸುಮಾರು ಅವ್ರ ಕಥೆಗಳು ಗೊತ್ತು, ಬಟ್ ಇಲ್ಲ ಮಾತಾಡಕ್ಕೆ ಹೋದ್ರೆ ಭಾಳ ಟೈಮ್ ಆಗುತ್ತೆ. MF ಹುಸೇನ್ ಒನ್ ಡೇ, ನಾನು ಕನ್ನಡ ಕಲಿಸಿದ್ದಾರೆ, ಯು ವಾಕ್ ಇನ್ ಟು ಅವರ್ ಆಫೀಸ್. ಈ ವಾಕ್ ಇನ್ ನನ್ನ ಲೀಲಾವತಿ ಸರ್, MF ಹುಸೇನ್ ನನ್ನ PA ಇದು, ತುಂಬಾ ಒಳ್ಳೆ ಲೇಡಿ ಅವರು. MF ಹುಸೇನ್ ಬಂದಿದೆ, ಈ ವಾಕ್ ಇನ್, ಅವ್ರದ್ದೊಂದು ಪೇಂಟಿಂಗ್ ಇತ್ತು ನಮ್ಮ ಆಫೀಸಲ್ಲಿ, ಅದನ್ನ ಇಟ್ಕೊಂಡು ಬ್ರಷ್ ಎಲ್ಲ ಕೂತ್ಕೊಂಡು ಈ ಸ್ಯಾಟ್ ಡೌನ್ ದ ಫ್ಲೋರ್ ಇನ್ ಮೈ ಆಫೀಸ್, ಅದೆಲ್ಲ ಕರೆಕ್ಷನ್ ಮಾಡಿ ನೋ ಇಟ್ ಲುಕ್ಸ್ ರೈಟ್ ಅಂತ ಅಲ್ಲೇ ಇಟ್ಟೋರು. ಸಚ್ ಗ್ರೇಟ್ ಆರ್ಟಿಸ್ಟ್ would come in contact with you only if you are in Kannada architecture. ಇವರು ಸೀತಾರಾಮ್ ಅವರು ಕಾನೂನು ತಿಳಿಸೋದ್ರ ಬಗ್ಗೆ ಒಂದು ಹೇಳಿದ್ರು. KH Patil was another great legendary politician in Karnataka. KH Patil, not other Patil. I am talking about only KH Patil. He was, ನಾನು AC ಹೋಗಿದ್ದೆ, ಆವಾಗಿನ ಶಂಕರ್ ಅವತ್ತು KLDB ಆಕ್ಟ್ ಜಸ್ಟ್ ದೆನ್ ಕಮ್ ಇನ್ ಟು ಬೀಯಿಂಗ್, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಆಕ್ಟ್ ಅಂತ. ಅವರು ಟೆಕ್ಸ್ಟೈಲ್ ಮಿಲ್ ಕಟ್ಟಬೇಕಾಗಿತ್ತು, ಕಾಲೇಜ್ ಕಟ್ಟಬೇಕಾಗಿತ್ತು. ಈ ರೋಟ್ ಮೀ ಲೆಟರ್ ಅಂಡ್ ಹಿ ಕೇಮ್ ಅಂಡ್ ಮೆಟ್ ಮೀ. ನಮ್ಮ ಮನೆಗೆ ಬಂದಿದ್ದು, ನಮ್ಮ ಮಿಸ್ಸಸ್ ಮೀಟ್ ಆಗಿ, ತಂಗಿ ಗದಗಂತಿ ನೆದರಿ ಬಿಡವ, ಇವರು ನಮ್ಮ ಹುಡುಗರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಏನು ಹೆಂಗೆ ಕಾಳಜಿ ಮಾಡಬೇಡ್ರಿ ಅಂತೆಲ್ಲ ಹೇಳಿದ್ರು, ಹೋದ್ರು. ಆಮೇಲೆ ಒಂದು ಪ್ರಪೋಸಲ್ ಹೇಳಿದ್ರು, ಲ್ಯಾಂಡ್ ಎಕ್ವೇಷನ್ ಮುಗೀತು. ಇಟ್ ಹ್ಯಾಪನ್ ಇನ್ ಸಚ್ ರೆಕಾರ್ಡ್ ಟೈಮ್ ಬಿಕಾಸ್ ಯಾರು KH ಪಾಟೀಲ್ ಎದುರು ಮಾತಾಡೋರು ಊರಾಗ ಯಾರು ಇರಲಿಲ್ಲ ಅವಾಗ.
ಸೊ ಎಲ್ಲರೂ ಎಸ್ ಎಸ್ ಅಂದ್ರು, ಅಕ್ವಿಸಿಷನ್ ಆಯಿತು, ಪ್ರೊಸೀಜರ್ ಆಯ್ತು, ಎಲ್ಲ ಆಯಿತು. ಅವರೊಂದು ಕಾಲೇಜ್ ಶುರು ಮಾಡಿದ್ರು. ನಾನೊಂದು ದಿವಸ ಆಫೀಸಲ್ಲಿ ಕೂತಿರೋ ಒಬ್ಬ ರೋಡ್ದಿಂದ ಒಬ್ಬ ಹುಡುಗ ಬಂದ. ಸರ್, PUCಲಿ 45 ಮಾರ್ಕ್ಸ್ ಇಲ್ಲದೆ ಹೋದರೆ ಇಂಜಿನಿಯರಿಂಗು ಸೈನ್ಸು ಯಾವುದಕ್ಕೂ ಅಡ್ಮಿಷನ್ ಇದ್ರಿ, ನನಗೆ 44.6 ಬಂದಿದೆ, ಏನು ಮಾಡಿದ್ರಿ ಅಂತ. ನಾನು ಈಗೇನು ಮಾಡೋಕ್ಕಾಗುತ್ತೆ, ನಿನಗೆ ಬಂದಿರೋದಷ್ಟು ಎಲ್ಲ ಒಂದು ಸೀಟ್ ಕೊಡಿಸಿದ್ದಾರಂತ. ನಾನು KH ಪಾಟೀಲ್ ಹತ್ರ ಸ್ವಲ್ಪ ಸಲಿಗೆ ಇತ್ತು. ನಾನು ಅವರಿಗೆ ಫೋನ್ ಮಾಡಿ ಮಾತಾಡಿದೆ, ನೀವೊಂದು ಕೆಲಸ ಮಾಡ್ರಿ ವಿಠಲ್ ಮೂರ್ತಿ ಅವರೇ, ಒಂದು ಲೆಟರ್ ಕೊಟ್ಬಿಟ್ಟು ಆ ಹುಡುಗನ ಕಳಿಸಿ ನಮ್ಮ ಮನೆಗೆ. ನಾನು ಹೇಳಿದೆ 44.6 ಬಂದಿದೆ, ಯಾರಾದ್ರೂ ಸ್ವಲ್ಪ ಲಿಬರಲ್ ಮಾಡಿದ್ರೆ 46 ಬಂದಿರ್ಬೋದಿತ್ತು. ಅವನಿಗೆ ಸೀಟ್ ಸಿಕ್ಕಿಲ್ಲ, ಅವನಿಗೆ ಡೊನೇಷನ್ ಕೊಟ್ಟು ಅಥವಾ ಬೇರೆ ಪ್ರೈವೇಟ್ ಕಾಲೇಜ್ ಹೋಗಕ್ಕೆ ಆಗಲ್ಲ, ಇವನಿಗೆ ಒಂದು ಸೀಟ್ ಕೊಡಿ. ಅವರು ಇನ್ನೂ ಬುದ್ಧಿವಂತರು. ಅವ್ರೇನ್ ಮಾಡಿದ್ರು, ಅವ್ನ ಅಡ್ಮಿಷನ್ ಮಾಡ್ಕೊಂಡ್ರು, ಸಬ್ಜೆಕ್ಟ್ ಟು ದ ಕಂಡೀಷನ್ ಆಫ್ ದಿ ಅಪ್ರೂವಲ್ ಬೈ ದಿ ಯೂನಿವರ್ಸಿಟಿ ಅಂತ ಮಾಡ್ಕೊಂಡ್ರು. ಯೂನಿವರ್ಸಿಟಿ ಏನ್ ಮಾಡಿದ್ರು, ಒಂದು ಲೆಟರ್ ಬರ್ದಾಕಿದ್ರು, ಹಿಂಗೆ ಅಡ್ಮಿಷನ್ ಮಾಡ್ಕೊಂಡಿದೀವಿ, ನೀವು ಅಪ್ರೂವಲ್ ಮಾಡಿ ಕಳಿಸಿ ಅಂತ. ಆ ಹುಡುಗ ಎಂಜಿನಿಯರಿಂಗ್ ಪಾಸ್ ಮಾಡಿ ಇಲ್ಲೆಲ್ಲ ಕೆಲಸ ಹುಡುಕಿ, ಅದಾಗದೆ ಅವನು ಅಮೆರಿಕಾಗೆ ಹೋಗಿ ಅಮೆರಿಕಾದಲ್ಲಿ ಕೆಲಸ ಮಾಡಿ ಅವನು ಕೋಟ್ಯಾಧಿಪತಿ ಆದ್ಮೇಲೂ ಕೂಡ ಅದು ಅಪ್ರೂವಲ್ ಇನ್ನೂ ಬಂದಿಲ್ಲ. ನಾನು ಅವ್ನ ಮನೆಗೆ ಹೋಗಿದ್ದೀನಿ, ಅಲ್ಲಿ ಅಮೆರಿಕಲ್ಲಿ ಮೀಟ್ ಮಾಡಿದ್ದೀನಿ. ಅವ್ನು ನನಗೆ ಅಕಸ್ಮಾತ್ ಸಿಕ್ಕಿದೆ. ನಾನು ಬ್ಯಾಂಗ್ಳೂರ್ಲಿ ಅವರೆಲ್ಲ ಬಂದು ಸ್ವಲ್ಪ ವೆಸ್ಟರ್ನ್ ಹೋಟ್ಲ ಗೀರ್ ಕುಡಿಯೋಕೆ ಕೂತಂತ ಮಧ್ಯಾಹ್ನ ಎಲ್ಲ. ನಾವೆಲ್ಲ ಹೋದ್ರೆ, ಸರ್ ನೀವು ವಿಠಲ್ ಮೂರ್ತಿ ಸಾಹೇಬ್ರಲ್ಲೇನ್ರಿ ಅಂತ. ದಟ್ ವಾಸ್ ಅಬೌಟ್ ಸಮ್ 20 years ಆಫ್ಟರ್ ಹಿ ಹ್ಯಾಡ್ ಲೆಫ್ಟ್ ಇಂಡಿಯಾ. ಹೌದು, ಏನು ಸರ್ ನೀವು ನನಗೆ ಸೀಟ್ ಕೊಡ್ಸಿದ್ರೆ ನೆನಪದೇನ್ರಿ ಅಂತ. ನನಗೆ ನೀವೇನು ಅಂಡ್ ಹಿ ಆಲ್ಸೋ ಚೇಂಜ್, ಐ ಕುಂಟ್ ರೆಕಗ್ನೈಸ್. ಒಂದು ಅರ್ಧ ನಿಮಿಷ ನೋಡಿದ್ರೆ ಹೆಂಗೆ ಜೀವನದಲ್ಲೆಲ್ಲ ನೆನಪಿಟ್ಟಂಗಾಗುತ್ತೆ. So then he kept on meeting me. He has his ancillary unit in Jigni here. He makes all textile fabrics and he does decoration work for all Hollywood stars' houses. Our manegulu, studiogalige, hotelgalige. He's a big fellow. And he has made use of ನಮ್ಮ ಸಿಲ್ಕ್ ಇರುತ್ತಲ್ಲ, ಇಲ್ಲಿ ಸಿಲ್ಕ್ ಮತ್ತೆ ಕಾಟನ್ ಎಲ್ಲ ಮಿಕ್ಸ್ ಮಾಡಿ ಹೊಸ ಡಿಸೈನ್ ಮಾಡಿ ಅದ್ಭುತ ಮಾಡಿದ್ದಾನೆ. ಸೊ ಹೀಗೆ ಏನೇನೋ ಆಗುತ್ತೋ ಆಕಸ್ಮಿಕಗಳು. ಸೊ ದಟ್ ವಾಸ್ ಒನ್ ಆಫ್ ದಿ ಆಕಸ್ಮಿಕಸ್. ಇದನ್ನ ನಾ ಪುಸ್ತಕದಲ್ಲಿ ಬರಲಿಲ್ಲ ಅದ, ಬಟ್ ನಾನು ಇನ್ನೊಂದು ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡಿರೋದು, ಅದರಲ್ಲಿ ಹೇಳಿದ್ದಿಲ್ಲ ನಾನು. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಮತ್ತೊಂದು ಖುಷಿ ಅಂದರೆ, ನಾನು ಈ ಹಾಲ್ಗೆ ಯಾವಾಗಲೂ ಬಂದಿರಲಿಲ್ಲ ಈಚೆಗೆ. ಇಲ್ಲಿ ಶೋಸ್ ನಡೀತಾ ಇರುತ್ತೆ, ಪ್ರೋಗ್ರಾಮ್ ನಡೀತೆ. ಬಟ್ ನಾಗಾಂಬಿಕಾ ದೇವಿ ಕುಡ್ ಬಿ ಅಟೆಂಡಿಂಗ್ ಆಲ್. ಬರ್ತೀರಾ? ಓಕೆ. ಅವರಿಗೆ ಇಲ್ಲಿ ಪ್ಲಾಂಟೇಶನ್ ಇಲ್ಲ, ಗದ್ದೆ ಇಲ್ಲ, ಇನ್ನೇನು ಮಾಡ್ತಾರೆ, ಇಲ್ಲೇ ಬಂದು ಕೂಡಲು ಬೇರೆ. ಸೊ ಇಲ್ಲಿ ಇಷ್ಟು ಜನ ಯಾಕೆ ಹಿಂಗೆ ಮಾಡಬೇಕು ಅಂತ ಇದೆಲ್ಲ ಸುಮಾರು ಜಾಗ ಹೇಳಿದ್ರು. ಇದು ಈ ಜಾಗ ಡಿಸೈಡ್ ಮಾಡೋದು ಸುಮಾರು ಡಿಸ್ಕಷನ್ ಆಗಿತ್ತು. ಎಲ್ಲರೂ ಇಲ್ಲಿ ಜನ ಯಾರು ಕಪ್ಪಣ್ಣ ಇಲ್ಲಿ ಸೂಟ್ ಹಾಕೊಂಡು ಬರ್ಬೇಕಾ ಸರ್, ಪಾಸ್ ಕೊಡ್ಬೇಕಾ ಸರ್ ಅಂತ ಈ ಕೆಪ್ಟ್ ಆನ್ ಕ್ವಶನಿಂಗ್ ಮೀ. ನನಗೆ ಗೊತ್ತಿಲ್ಲ, ಎಲ್ಲ ಮೋಹನ್ನ ಕೇಳೋದು. ಮೋಹನ್ ಅವ್ರು ಇದು ಯಾರಿಗೂ ಗೊತ್ತಿಲ್ಲದೆ ಉತ್ತರ ಗೊತ್ತಿಲ್ಲದೆ ಪ್ರಶ್ನೆ ಅದು. ಬಟ್ ನನಗೆ ಐ ಆಮ್ ಸಾರಿ, ಲಾಟ್ ಆಫ್ ಯುವರ್ ಸ್ಟ್ಯಾಂಡಿಂಗ್. I do not want to talk anymore. If you can read the book and tell me your comments. ಮತ್ತೆ ಬರೀರಿ ಅಂತಾರೆ. ಬರೆಯೋದು ಬಹಳ ಕಷ್ಟದ ಕೆಲಸ. ಬಾಯಲ್ಲಿ ಮಾತಾಡಿ ತಪ್ಪಿಸ್ಕೊಂಡು ಬಿಡ್ಬೋದು. ಬರೆಯೋದಿದೆಯಲ್ಲ, ಇದೆಲ್ಲ ಬಹಳ ಬರಗಾರರಿದ್ದಾರೆ. ಬಟ್ ಒನ್ ಥಿಂಗ್ ಐ ವಾಂಟ್ ಟು ಡೆಫಿನೆಟ್ಲಿ ರೈಟ್, ವಾಟ್ ಐ ಹ್ಯಾವ್ ರಿಟನ್ ಇಸ್ ಆಲ್ ಪ್ರೆಸೆಂಟ್. ದೇರ್ ಇಸ್ ನಥಿಂಗ್, ನೋ ಅನ್ಪ್ರೆಸೆಂಟ್ ಎಕ್ಸೆಪ್ಟ್ ಒಂದು 2-3 ಸೆಂಟೆನ್ಸ್ ಬಿಟ್ರೆ ಇಡೀ ಪುಸ್ತಕದಲ್ಲಿ. ಜೈ, ಯು ಕ್ಯಾನ್ ರೀಡ್. ಕನ್ನಡ ಬರುತ್ತಾ? 2-3 ಘಟನೆಗಳು ಬಿಟ್ರೆ ಕೈ ಆತು ಒಂದು ಅಕ್ಷರ ಇಲ್ಲ ಇಲ್ಲಿ. ಎವ್ರಿಥಿಂಗ್ ಇಸ್ ಪಾಸಿಟಿವ್, ಎವ್ರಿಥಿಂಗ್ ಇಸ್ ವಾಟ್ ಐ ಹ್ಯಾವ್ ಸೀನ್, ವಾಟ್ ಐ ಎಕ್ಸ್ಪೀರಿಯನ್ಸ್. ಬಟ್ ಅಷ್ಟೇ ಕಟುವಾದ ಸತ್ಯಗಳು ನನ್ನ ಹತ್ರ ಇದೆ. ಬಟ್ ಅದು ಹೇಳೋದ್ರಿಂದ ಏನು ಪ್ರಯೋಜನ? ದರ್ ನೋ ಪಾಯಿಂಟ್ ಇನ್ ಟಾಕಿಂಗ್ ನೆಗೆಟಿವ್, ರೈಟಿಂಗ್ ನೆಗೆಟಿವ್. ನನಗೆ ಮೊನ್ನೆ ಯಾರೋ ಒಂದು ಪುಸ್ತಕ ತಂದುಕೊಟ್ರು. ಆ ಪುಸ್ತಕ ಎಲ್ಲ ಚೆನ್ನಾಗಿದೆ, ಒಳ್ಳೆ ಪ್ರಿಂಟು, ಫೋಟೋ ಎಲ್ಲ ಚೆನ್ನಾಗಿದೆ. ಬಟ್ ಬಾಲ್ಯದಲ್ಲಿ ಕಷ್ಟ ಎಲ್ಲರಿಗೂ ಇರುತ್ತೆ, ಯಾಕಿರಲ್ಲ? ನಮ್ಮ ತಾಯಿ ನಂಗೆ ಫೀಸ್ ಕಟ್ಟ ದುಡ್ಡು ಇರಲಿಲ್ಲ ಅಂತ ಈಗ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಓದಿ ಇಷ್ಟೆಲ್ಲ ಬಂದಿದ್ದಾರಲ್ವಾ, ಬಿಕಾಸ್ ಆಫ್ ಹರ್ ಮದರ್ಸ್ ಎಫರ್ಟ್ಸ್. ಯು ಅಪ್ರಿಷಿಯೇಟ್ ಹರ್ ಮದರ್ಸ್ ಎಫರ್ಟ್, ಹಿಸ್ ಮದರ್ಸ್ ಎಫರ್ಟ್, ದ್ಯಾನ್ ಕಂಪ್ಲೇನಿಂಗ್ ದಟ್ ಯು ಆರ್ ಪೂರ್, ಯು ಆರ್ ಬ್ಯಾಡ್, ನೋಬಡಿ ವಾಸ್ ಹೆಲ್ಪ್ಫುಲ್. ಯಾರು ಬರಲ್ಲ. ನೀವು ನೆಟ್ಟ ಮಾಡ್ಕೋಬೇಕು ಅಷ್ಟೇ. ನೋಬಡಿ ವಿಲ್ ಕಮ್. ಇಫ್ ಯು ವಾಂಟ್ ಟು ಕಮ್ ಅಪ್ ಇನ್ ಲೈಫ್. ರಾಧಾಕೃಷ್ಣ ಇದ್ದಾರೆ ಅವರು. ಈ ರಾಧಾಕೃಷ್ಣ ಫಂಕ್ಷನ್ಗೆ ಹೋಗಿ ನಂಗೆ ಭಯ ಏನು ಗೊತ್ತಾ, ಎಲ್ಲ ಸಂಸ್ಕೃತ ಮಾತುಗಳನ್ನು ಕಲಿಸ್ಬಿಡ್ತಾನೆ. ಇಫ್ ಯು ಹ್ಯಾಸ್ ಎನಿ ರಿವೆಂಜ್ ಅಗೇನ್ಸ್ಟ್ ಮೀ ವಿಲ್ ಕಾಲ್ ಮಿ, ಸರ್ ನೀವು ವಿಠಲ್ ಮೂರ್ತಿ ಬೆಂಗಳೂರಿಗೆಲ್ಲ ಬಂದ್ಬಿಡಿ ಅಂತ. ಒಂದ್ಸರಿ ಕಪ್ಪಣ್ಣ ಇವರೆಲ್ಲ ಸೇರಿ ಒಂದು ಫಂಕ್ಷನ್ ಮಾಡಿ ಎಲ್ಲ ಸರ್ ಒಂದೊಂದು ಮಿನಿಮಮ್ 1 hour
ಒಬ್ರು ಮಾತಾಡೋದು, ಅವರು ಲೆಕ್ಚರ್ ಆಗಿ ಒಂದು ವರ್ಷ 1 ಗಂಟೆ ಮಾಡಿರೋ ಸಂಬಳ ಸಿಗುತ್ತೆ ಅನ್ನೋದಾಗಿ ಭಾಷಣನೂ ಅಷ್ಟಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಸಾಂಸ್ಕೃತಿಕ you anyway in that don't call me, I have no time to come. You can come to Sakleshpur and spend some time with me. So anyway, ತಾವೆಲ್ಲ ಬಂದಿದ್ದೀರಿ, ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಲೆಟ್ ಮಿ ಸಿ, ಇವರೇ ಬಹುರೂಪಿ ಅವರು ಪಬ್ಲಿಷ್ ಮಾಡಿ ಇನ್ನೊಂದು ಪುಸ್ತಕ ಬರೀ ಅವ್ರಿಗೆ ದುಡ್ಡು ಬಂದ್ಮೇಲೆ, ಈಗೇನು ಮಾಡಿದಾರೆ ಅಷ್ಟೆಲ್ಲ ದುಡ್ಡು ಖರ್ಚಾಗಿ ದುಡ್ಡು ಬಂದ್ಮೇಲೆ ಬರೀರಿ ಅಂದ್ರೆ ಐ ವಿಲ್ ಥಿಂಕ್ ಅಬೌಟ್ ಇಟ್. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಐ ಆಮ್ ಗೋಯಿಂಗ್ ಟು ರೈಟ್ ಅ ಬುಕ್, ಬಟ್ ಐ ಆಮ್ ಎಂಜಾಯಿಂಗ್ ಮೈ ರಿಟೈರ್ಡ್ ಲೈಫ್. ನನ್ನ ಹತ್ರ 5 ನಾಯಿ ಇದ್ದಾವೆ, ಅವೇ ನಮ್ಮ ಫ್ರೆಂಡ್ಸು. ಬೆಳಿಗ್ಗೆ ಇದ್ರೆ ಮೈ ಮೇಲೆ ಹತ್ತವೆ, ಕರ್ಕೊಂಡು ಹೋಗ್ತವೆ, ಅವು ಕೆಸರಿ ನಗಿತವೆ, ಮತ್ತು ನಮ್ಮ ಕೆಲಸ ಎಲ್ಲ ಬೈತಾರೆ, ಅವ್ರು ಕರ್ಕೊಂಡು ಗಲೀಜು ಮಾಡ್ಕೊಂಡು ಬಂದ್ರಿ ತೊಳಿಬೇಕು ಮತ್ತೆ ಅಂತ. ಇಟ್ಸ್ ಆಲ್ ಇಟ್ ಗೋಸ್ ಆನ್, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಮೈ ವೈಫ್ ಹ್ಯಾಸ್ ಬೀನ್ ಎ ಗ್ರೇಟ್ ಸಪೋರ್ಟ್ ಟು ಮೀ. ಶಿ ಇಸ್ ಎ ಗ್ರೇಟ್ ಹೋಸ್ಟ್, ವೆರಿ ಗ್ರೇಟ್ ಹೋಸ್ಟ್. ಇವತ್ತೆಲ್ಲ ನಾವು ಸುಮ್ಮನೆ ಹೋಗಿದ್ರೆ ಎಲ್ಲರಿಗೂ ಊಟ ಅರೇಂಜ್ ಮಾಡಿರೋದು. ನಾನು ಹೇಳ್ತೇನೆ ನಮಗೆ ಅದೆಲ್ಲ ಅಷ್ಟು ಯಾರಿಗೂ ಅವ್ರಿಗೂ ಟೈಮ್ ಇಲ್ಲ, ನಮಗೂ ಟೈಮ್ ಇಲ್ಲ. ಮತ್ತೆ ಪುಸ್ತಕ ಫಸ್ಟ್ ಪುಸ್ತಕನ ಓದಿರೋದು ಅವರೇ. ಈಗ ನಾನು ಬರೆದಿರಲಿಲ್ಲ, ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಮಾಡಿದ್ಮೇಲೆ ನನ್ನ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಬಂದಂಗೆ ಕಾಣ್ತಾ ಇದೆ. ಐ ಕ್ಯಾನ್ ಸಿ ದಟ್ ಇನ್, ಗೊತ್ತಾಗುತ್ತಲ್ಲ ಮನೇಲಿ ಬಿಹೇವಿಯರ್. And I have 2 bosses at my home. One is my son and the other is my daughter. So ಅವಳು ದೂರದಲ್ಲಿದ್ದಾಳೆ, ಅವಳು ಫೋನ್ ಮಾಡಿ ಬಯಸಬೇಕು. ಇವನಾದ್ರು ಇಲ್ಲೇ ಸಿಗ್ತಾನೆ ದಿವಸ. But he is enjoying his work, whatever he is doing. He takes care of both me and my wife whenever we fall sick. So he is an ambulance and emergency number 2 in 1 now. ನಮ್ಗೆ ಏನಾದ್ರು ಆಗ್ತಾರೆ ಅವನಿಗೆ ಫೋನ್ ಮಾಡಿದ್ರೆ, whatever place he is in, wherever he is, he will come and take care of her. And he took care of my wife for 3 months, took care of me for nearly 4 months. And all of us are fit. And ನಮ್ಮನ್ನು ನೆಟ್ಗೆ ತಕ್ಷಣ ಡಿಸೈಡ್. ಈಗ ಇವತ್ತು ಮಾತ್ರ ನಿನ್ನೆ ಮಧ್ಯರಾತ್ರಿ ಬಂದಿದ್ದಾನೆ, 12 ಗಂಟೆಗೆ ಬಂದು ಬೆಳಿಗ್ಗೆ ಮುಖ ನೋಡಿದ್ದೀನಿ. ನಾಳೆ ಬೆಳಿಗ್ಗೆ ಹೋಗ್ತಾನೆ. ಬಟ್ ಈ ಕಮ್ಸ್ ವೆನ್ ಎವರ್ ಯು ಆರ್ ಇನ್ ಪ್ಲೇಸ್, ಸೊ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಈಗ ಕೆಲವರು ಫೋನೇ ತಗೊಳ್ಳೋದು ಏನು ಮಾಡ್ತೀರಿ ಅಂತ ಮಕ್ಕಳಾಗ್ಬಿಟ್ರೆ ನೀವು ಫೋನ್ ಮಾಡಿ ನೋ ರಿಪ್ಲೈ ಅಂತ ಹೇಳೋದು ಕಷ್ಟ. ಐ ಆಮ್ ಗ್ರೇಟ್ ಫ್ರೆಂಡ್ಸ್ ಇನ್ ಯು ಆಲ್ ಆಫ್ ಯು, ಬಿಕಾಸ್ ನಿಮ್ಮೆಲ್ಲ ಕೆಲಸಗಳಿದ್ರೆ ಈ ವಾಟ್ಸಪ್ ಅಲ್ಲಿ ಕಳಿಸೋದು ಬಹಳ ಪ್ರಾಬ್ಲಮ್ ಮತ್ತೆ ಕನ್ವೀನಿಯಂಟ್ ಎರಡೂ ಇದೆ. ಕನ್ವೀನಿಯಂಟ್ ಅಂದ್ರೆ ನೀವು ಕಳಿಸೋದಕ್ಕೆ 2-3 ಸರಿ ಕಳಿಸಿರ್ತೀವಿ, ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಟಿರೋದಿಲ್ಲ, ಅದು ಒಂದಾಗುತ್ತೆ. ಆಮೇಲೆ ಮಾತಾಡ್ಲಿಲ್ವಲ್ಲ, ಪರ್ಸನಲ್ ಟಚ್ ಇಲ್ಲ ಅಂತ. ಸೊ ಐ ಡಿ ನಾಟ್ ಎಕ್ಸ್ಪೆಕ್ಟ್ ಸೋ ಮೆನಿ ಪೀಪಲ್ ಟು ಟರ್ನ್ ಅಪ್ ಅಂಡ್ ಸಚ್ ಸೀನಿಯರ್ ಪೀಪಲ್ ಟು ಟರ್ನ್ ಅಪ್ ಅಂಡ್ ಸ್ಟ್ಯಾಂಡ್ ಟು ಲಿಸನ್ ಟು ಆಲ್ ದಟ್ ವಿ ಆರ್ ಸೇಯಿಂಗ್ ಅಂಡ್ ಶೇರಿಂಗ್. ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು and we'll meet some time. If somebody wants to visit our estate, I have my number, you can drop in any time, but in groups of not more than 4 people, because I get tired. ಇವರು 6 ಜನ ಬಂದು ನನಗೆ 3 ಸಲ ರೆಸ್ಟ್ ತಗೋಬೇಕಾಗುತ್ತೆ. and nobody sleeps on time. See, ನಾನು 9:30 ಮಲಗ್ತೀನಿ, ಜನ ಊಟ ಶುರು ಮಾಡಿದ್ರೆ 9:30ಗೆ, ಮಲಗೋದು 3 ಗಂಟೆಗೆ. ನಮ್ಮ ಕತೆ ಏನಾಗಬೇಕು? ಆಮೇಲೆ ಇವ್ರು ಬೆಳಿಗ್ಗೆ ಏನು ಕೆಲಸ ಇಲ್ಲ. ನಾನು ಬೆಳಿಗ್ಗೆ ನಾನು ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಜನರ ಹತ್ರ ಮಾತಾಡಬೇಕು, ಕೆಲಸ ಮಾಡಿಸ್ಬೇಕು. ಸೊ ಇಂಥದ್ದೆಲ್ಲ ಇದೆ. ಇವರೆಲ್ಲ ದೇ ಆರ್ ಫುಲ್ಲಿ ರಿಟೈರ್ಡ್ ಅಂಡ್ ಹ್ಯಾವಿಂಗ್ ಫನ್. ಸೊ ಬಟ್ somebody wants to have the life and experience of a coffee estate, all of you have my number, you can inform me. and ಕುಲಕರ್ಣಿ ಬಂದಿದ್ರು, ಇವರೆಲ್ಲ ನೋಡಿ ಎಂತ ಸಭ್ಯ ಜನ ಅಂದ್ರೆ 9 ಗಂಟೆಗೆ ಮನೆಗೆ ಬಿಡ್ತಾರೆ. ಬೆಂಗಳೂರಲ್ಲಿ 7:30 ಮಲಗ್ತಾರೆ, ನಮ್ಮ ತೋಟಕ್ಕೆ ಬಂದ್ರೆ 9 ಗಂಟೆಗೆ ಮಲಗ್ತಾರೆ. ಅಂಡ್ ರಾಮಕೃಷ್ಣ ಅಂತ ನಮ್ಮ ಫ್ರೆಂಡ್ ಇದ್ರು, ಅವರು ಗಾಂವ್ಕರ್, ದೇ ಹ್ಯಾಡ್ ಕಮ್ ಅಂಡ್ ಸ್ಪೆಂಡ್ ಸಮ್ ಟೈಮ್. ಅಂಡ್ ಲೂಕೋಸ್ ಅಂಡ್ ಹಿಸ್ ಫ್ಯಾಮಿಲಿ ಹ್ಯಾಡ್ ಕಮ್ ಅಂಡ್ ಸ್ಟೇಡ್. ಸೊ ನಮಗೂ ಯಾರಾದ್ರೂ ಬರ್ತಾ ಇರ್ಬೇಕು, ಅದರ್ವೈಸ್ ವಿ ಆಲ್ಸೋ we don't come to Bangalore quite often. We make a lot of travel. So that is another experience we have. Generally, life has been good so far, and all of you have been so kind and nice. You have come here, and the catering section has been told to continue the catering till you leave. So whatever you want to have, you can have coffee, tea, bisi bele bath, samosa. I don't know about the sweet. I don't know whether the sweet is over or it is there. And since most of you are diabetic, you can avoid sweet. Thank you. ಅವರು ಒಂದು ಪುಸ್ತಕ ಬರೆದಿದ್ದಾರೆ. ನಾವು ಇವತ್ತು ಕೊಟ್ಟ ಮೊಮೆಂಟೋ, ನಾನು ಮತ್ತೆ ನನ್ನ ಕೋಫೌಂಡರ್ ಶ್ರೀಜಾ, ಅದು ಹೀಗೆ ರೀಡ್ ಮಾಡುತ್ತೆ. ನಿಮ್ಮ ಈ ಕೃತಿ ಮಹತ್ವದ್ದು, ಹೊಸ ಕಣ್ಣೋಟ ನೀಡುವಂತಹದ್ದು, ನಿಮ್ಮ ಇನ್ನೂ ಹಲವು ಅನುಭವಗಳ ಕಥನಕ್ಕೆ ಈ ಕೃತಿ ದಾರಿಯಾಗಲಿ ಅಂತ. ಹಾಗಾಗಿ ಇದು ಶುರು ಮಾಡ್ತಾ ಇದ್ದೀವಿ, ಹಲವಾರು ಪುಸ್ತಕಗಳು ಬರ್ತದೆ ಅಂತ ಹೇಳ್ತಾ, ದಿಸ್ ಇಸ್ ದ ಮೊಮೆಂಟ್.